ಸ್ಮಿತಾ ದೇವಾಂಗ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಸುರೇಶ್ ದೇವಾಂಗ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳಿ ಸ್ಮಿತಾ ಅವರೇ. ಹುಟ್ಟೂರು ಎಲ್ಲಿ, ತಮ್ಮದು ತಂದೆ ತಾಯಿ ಏನು ಮಾಡ್ತಾರೆ? ಸರ್, ನಮ್ಮದು ಹುಟ್ಟೂರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ. ನಮ್ಮ ತಂದೆ ತಾಯಿ ಇಬ್ಬರು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದರು. ನಮ್ಮ ತಾಯಿ ಟೀಚರ್ ಆಗಿದ್ದರು. ನಮ್ಮ ತಂದೆ ಪಂಚಾಯತಿಲಿ ಕೆಲಸ PDO ಆಗಿದ್ದರು. ನಾವು ಓದಿದ್ದೆಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ. ಮತ್ತು ಹೈಯರ್ ಸ್ಟಡೀಸ್ಗೋಸ್ಕರ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ನಂತರ ಮೈಸೂರು ಯೂನಿವರ್ಸಿಟಿಯಲ್ಲಿ MSc ಮಾಡಿದ್ದೀನಿ ಸರ್. ಇಂಜಿನಿಯರಿಂಗ್ ಆದಮೇಲೆ ಹೌದು, MSc ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆಲ್ಸೋ ಕಂಪ್ಯೂಟರ್ ಸೈನ್ಸ್. ಗೋಲ್ಡ್ ಮೆಡಲಿಸ್ಟ್. ನೋಡಿ, ನಿಮ್ಮ ಯಜಮಾನರು ನೀವು ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಅಮ್ಮ. ಆಮೇಲೆ ಮದುವೆ ಆದ ನಂತರ ಸಾಫ್ಟ್ವೇರ್ ಇಂಜಿನಿಯರಾಗೇ ಆಗಿದ್ದರು ಸುರೇಶ್ ಅವರು. ನಂತರ ನಾವು ಅಮೇರಿಕಾಗೆ ಹೊರಟೋದ್ವಿ. ಅಲ್ಲಿ ಸ್ವಲ್ಪ ಒಂದು 10-11 ವರ್ಷ ಕೆಲಸ ಮಾಡಿದ್ವಿ. ಆಮೇಲೆ ಮತ್ತೆ ವಾಪಸ್ಸು ಇಂಡಿಯಾಗೆ ಬಂದುಬಿಟ್ಟು ಇಲ್ಲಿ ಕೃಷಿ ಇಂಟ್ರೆಸ್ಟ್ ಇರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡಿಬಿಟ್ಟು ಅವ್ರಿಗೆ ಸಪೋರ್ಟಿವ್ ಆಗಿದ್ದೀವಿ. ಮಕ್ಕಳು ಇಲ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಪ್ಲಸ್ ಅವ್ರಿಗೇನು ನಮ್ಮಿಂದ ಸಪೋರ್ಟ್ ಕೊಡಬೇಕಾಗುತ್ತೆ ಅದು ಕೊಡ್ತಾಯಿದ್ದೀವಿ. ಅಷ್ಟೆಲ್ಲ ಓದ್ಬಿಟ್ಟು ವ್ಯವಸಾಯ ಮಾಡೋದಕ್ಕೆ ಏನೋ ಅನ್ನಿಸ್ಲಿಲ್ವ ತಮಗೆ? ಅದೇನು ತಪ್ಪು ಅಂತ ಭಾವನೆ ನಮಗೇನು ಯಾವಾಗೂ ಏನು ಬಂದಿದ್ದಿಲ್ಲ. ಎಲ್ಲದೂ ಒಂದು ಜಾಬ್ ಅಂತಲೇ ಕನ್ಸಿಡರ್ ಮಾಡಿರೋದು. ಈಗ ಡಿಪಾರ್ಟ್ಮೆಂಟ್ ಬೇರೆ ಅಷ್ಟೇ. ಆಯಾ ಡಿಪಾರ್ಟ್ಮೆಂಟಿಗೆ ತಕ್ಕಂಗೆ ಅವ್ರ ವೇಷಭೂಷ ಇರುತ್ತೆ, ಅದು ಇನ್ಕಮ್ಮು ಪ್ರಾಫಿಟ್ ಲಾಸು ಇರುತ್ತೆ. ಅದನ್ನು ಯಾಕೆ ಒಂದು ದೊಡ್ಡದು ಒಂದು ಕಮ್ಮಿ ಅಂತ ಮನಸ್ಸಿಗೆ ಬಂದಿಲ್ಲ ಸರ್. ಈಗ ನಿಮ್ಮ ಇಡೀ ಕುಟುಂಬದಲ್ಲೇ ವ್ಯವಸಾಯದ ಹಿನ್ನೆಲೆ ಯಾರಿಗೂ ಇಲ್ಲ? ವ್ಯವಸಾಯದ ಹಿನ್ನೆಲೆ ಅಂದರೆ ತಂದೆಯವ್ರ ಕುಟುಂಬ ಅಗ್ರಿಕಲ್ಚರೇ. ಬಟ್ ಅವರು ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ಟು ಈ ಕಡೆ ಬಂದ ಮೇಲೆ ಡೈರೆಕ್ಟಾಗಿ ಏನು ಇನ್ವಾಲ್ವ್ ಆಗಿರಲಿಲ್ಲ. ಬಟ್ ನಮ್ಮ ಮನೆ ಕಡೆಯವರು ಸ್ಟಿಲ್ ಅಗ್ರಿಕಲ್ಚರಿಸ್ಟ್ಸ್, ಅವ್ರ ಬ್ಯಾಕ್ಗ್ರೌಂಡ್. ಬಹುಶಃ ಸುರೇಶ್ ದೇವಾಂಗ್ ಅವರು ರೈತರಾಗೇ ಇದ್ದಿದ್ರು ನೀವು ಮದುವೆ ಆಗ್ತಿರ್ಲಿಲ್ವೇನೋ? ಮೇ ಬಿ ಅದು ಹಣೆಯಲ್ಲಿ ಬರೆದಿರುತ್ತೆ ಅಲ್ವಾ ನಮ್ಮದು ಡೆಸ್ಟಿನೇಷನಲ್ಲಿ ಅಂತ. ಸೊ ನಮಗೇನು ಬೇಜಾರೇನಿಲ್ಲ. ಅಮೇರಿಕಾ ಏನು ಆಕರ್ಷಣೆ ಮಾಡಲಿಲ್ವ ತಮ್ಮನ್ನು? ಆಕರ್ಷಣೆ ಮೊದಲಿಗೆ ಮಾಡಿತ್ತು, ಅದಕ್ಕೋಸ್ಕರನೇ ಹೋಗಿದ್ದು. ಅಲ್ಲಿ ದೂರದ ಬೆಟ್ಟ ನುಣ್ಣಗೆ ಅದು ತಿಳ್ಕೊಂಡಾಯಿತು. ಅಲ್ಲಿ ಹೋದ್ಮೇಲೆ ಅದು ಇಂಡಿಯಾ ಥರನೇ ನಮ್ಗೆ ಹೆಂಗೆ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ, ಅಲ್ಲೂ ಫೆಸಿಲಿಟೀಸ್ ಇದೆ. ಇಲ್ಲಿ ವಾಪಸ್ ಬಂದಮೇಲೆ ಇಲ್ಲೂ ಸೇಮ್ ಫೆಸಿಲಿಟೀಸ್ ಇದೆ. ಸೊ ತುಂಬ ಏನು ಚೇಂಜ್ ಏನು ಅನ್ನಿಸ್ಲಿಲ್ಲ ನಮಗೆ. ಮೇ ಬಿ ನಾವು ನೋಡೋ ದೃಷ್ಟಿಕೋನ ಹಂಗಿತ್ತೇನೋ. ಕೆಲವರು ಹೋದವ್ರು ವಾಪಸ್ ಬರೋದೇ ಇಲ್ಲ ಅಂತಾರೆ. ಬಟ್ ನಮಗೆ ನಾವು ಹೋಗಬೇಕಾದ್ರೇ ನಾವು ವಾಪಸ್ ಬರಬೇಕು ಅಂತ ಒಂದು ಅಂದ್ಕೊಂಡೆ ಹೋಗಿದ್ರಿಂದ. ಈಗ ನೀವು ಅಲ್ಲಿ ಬಿಟ್ಟಿದ್ದು ಭಾರತಕ್ಕೆ ಬಂದು ವ್ಯವಸಾಯ ಮಾಡೋಕ್ಕೆ ಅಂತಲ, ಅಥವಾ ಭಾರತದಲ್ಲಿ ಬಂದು ನಿಮ್ಮ ಕೆಲಸನ ಮುಂದುವರಿಸ್ಬೇಕು ಅಂತನಾ? ವ್ಯವಸಾಯ ಮಾಡಲೇಬೇಕು, ಇದನ್ನೇ ಮಾಡಬೇಕು ಅಂತೇನಿರಲಿಲ್ಲ. ಬಟ್ ಆಕಸ್ಮಿಕ ಅನ್ಬೋದು ನೀವು. ಜಮೀನು ಕೊಂಡ್ಕೊಂಡ ತಕ್ಷಣ ಒಲವು ಜಾಸ್ತಿ ಆಯಿತು ಅವ್ರಿಗೆ. ಹಾಗಾಗಿ ಅವಾಗ ಸಪೋರ್ಟ್ ಮಾಡಿದ್ವಿ ನಾವು ಅಷ್ಟೇ. ಅಂದರೆ ನಿಮಗೆ ಅಮೇರಿಕಾ ಬಿಡುವಾಗ ನೀವು ರೈತರಾಗ್ತೀರಿ ಇನ್ನೂ ಯಾವುದೇ ಕಲ್ಪನೆ ಇರಲಿಲ್ಲ ನಿಮಗೆ? ಸ್ವಲ್ಪ ಹಿಂಟ್ಸ್ ಇತ್ತು. ನಾವು ಜಮೀನು ಕೊಂಡ್ಕೊಂಡಾಗ ಅದು ಏನಾದರೂ ಮಾಡಲೇಬೇಕು. ಅಲ್ಲಿ ಸುಮ್ಮನೆ ಭೂಮಿ ಅಂತೂ ಬಿಡಲ್ಲ, ಏನಾದ್ರು ಒಂದು ಆ್ಯಕ್ಟಿವಿಟಿ ಮಾಡುತ್ತೆ. ಬಟ್ ಫುಲ್ ಟೈಮ್ ಆಗ್ತೀವಿ ಅಂದ್ಕೊಂಡಿರಲಿಲ್ಲ. ಬಟ್ ಅಲ್ಲಿ ಇಳಿದ ಮೇಲೇ ನಮಗೆ ಒಲವು ಜಾಸ್ತಿ ಆಯಿತು. ಹಾಗಾಗಿ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿದ್ದರೆ ಹೌದು, ಈಗ ಏನೋ ರೈತ ಮಹಿಳೆ ಆಗಿಬಿಟ್ಟಿದ್ದೀರಿ. ಡಿಪಾರ್ಟ್ಮೆಂಟ್ ಬದಲಾಗಿದೆ, ಆಗಲೇ ಹೇಳಿದ್ರಿ ತಾವು. ಹೇಗನ್ಸುತ್ತೆ? ಫಸ್ಟ್ ಥಿಂಗ್ ಏನಂದರೆ, ನಾವು ಎಷ್ಟೇ ಹೊರಗಡೆ ಕೆಲಸ ಮಾಡಿ ಹೋಗಿದ್ರು ಮನೆಗೆ ಹೋದ ತಕ್ಷಣ ಫಸ್ಟ್ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ಆ ಭೂಮಿಗೆ ಹೋದ ತಕ್ಷಣವೇ. ಐ ಥಿಂಕ್ ನೀವು ಎಲ್ಲೇ ವರ್ಕ್ ಮಾಡಿದ್ರು ನೀವು ನಮಗೆ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಕ್ಕೆ ಹುಡುಕ್ತೀರಾ. ನೀವೆಲ್ಲೇ ಸಾಫ್ಟ್ವೇರಲ್ಲಿದ್ರೂ ಬೇರೆ ಯಾವ ಫೀಲ್ಡ್ಸಲ್ಲಿದ್ರೂ ಎವ್ರಿ ವೀಕೆಂಡ್ ರಿಲ್ಯಾಕ್ಸೇಷನ್ಗೋಸ್ಕರನೇ ಹುಡುಕ್ತಿರ್ತೀರ. ಬಟ್ ನಮಗೆ ಅಲ್ಲೇ ಇರೋದ್ರಿಂದ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ ಮೈಂಡು. ಕೆಲಸ ಮಾಡ್ತೀವಿ ಹೊರಗಡೆ. ನಾನು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಮಕ್ಕಳ ಜೊತೆ ಎಜುಕೇಷನ್ ಫೀಲ್ಡಲ್ಲೇ ಇದ್ದೀನಿ ನಾನು. ಸೊ ವಾಪಸ್ ಮನೆಗೆ ಸಂಜೆ ಹೋದಾಗ ಅಗೇನ್ ರಿಲ್ಯಾಕ್ಸ್ಡಾಗೇ ಇರ್ತೀವಿ. ಸಿಟಿ ಲೈಫ್ಗಿಂತ ನಮ್ಗೆ ಅಲ್ಲಿರೋದು ತುಂಬ ಖುಷಿ ಕೊಡುತ್ತೆ. ನೋಡಿ ಸ್ಮಿತಾ ಅವರೇ, ಸಾಫ್ಟ್ವೇರ್ ಫೀಲ್ಡ್ ಅಂತಿದ್ದ ಹಾಗೇ ಎಲ್ಲರೂ ಆಲೋಚನೆ ಮಾಡೋದು ದುಡ್ಡಿನ ಬಗ್ಗೆನೇ ಅಲ್ವಾ? ನಾವು ನೆಮ್ಮದಿ ಮತ್ತು ಪರಿಸರ ಏನೇ ಮಾತಾಡಿದ್ರೂ ಅಂತಿಮವಾಗಿ ನಮ್ಮ ಜೀವನ ನಿಲ್ಲೋದು ದುಡ್ಡಿನ ಮೇಲೆ. ಈಗ ವ್ಯವಸಾಯ ನಿಮಗೆ ಆರ್ಥಿಕ ಸಬಲತೆ ಅಂತ ನಾವೇನು ಹೇಳ್ತೀವಿ, ಅದನ್ನು ಕೂಡ ಕೊಟ್ಟಿದೆಯಾ? ಆರ್ಥಿಕ ಸಬಲತೆ ಸ್ಟಾರ್ಟಿಂಗ್ ಇರಲಿಲ್ಲ, ಹೇಳ್ತೀನಿ ಅದನ್ನು. ಯಾಕಂದರೆ ಆವಾಗಿನ್ನೂ ನಾವು ಜಸ್ಟ್ ಎಲ್ಲ ಇನ್ವೆಸ್ಟ್ಮೆಂಟೇ ಇತ್ತು, ಅದರಿಂದ ಇನ್ನೂ ರಿಟರ್ನ್ ನಾವು ನೋಡಿರಲಿಲ್ಲ. ಈಗ ಆಲ್ಮೋಸ್ಟ್ 9th ಇಯರ್
ನಾವು ಸ್ಟಾರ್ಟ್ ಮಾಡಿ ಈಗ ಒಂದು ಮಟ್ಟಕ್ಕೆ ಅಂದರೆ ನಾವೇನು ತುಂಬ ಪ್ರಾಫಿಟ್ಟಲ್ಲಿದ್ದೀವಿ ಅಂತ ನಾನು ಹೇಳಲ್ಲ, ನೇರವಾಗಿ ಹೇಳ್ತೀವಿ. ಯಾಕಂದರೆ ಯಾರಿಗೂ ಸುಮ್ಮನೆ ಹುಸಿ ಇದು ಕೊಡಬಾರ್ದು, ಹೋಪ್ ಕೊಡಬಾರ್ದು. ಸೊ ಅದ್ರದ್ದು ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ. ಬಟ್ ಅದ್ರ ಜೊತೆಗೆ ನಿಮಗೆ ಎಲ್ಲದನ್ನೂ ನೀವು ಒಂದೇ ಥರ ಅಳಿಯೋಕ್ಕಾಗಲ್ಲ. ಸೊ ನಿಮಗೆ ನೆಮ್ಮದಿ ಈ ಕಡೆ ದುಡ್ಡು ತಕಡೀಲಿ ಹಾಕಿದರೆ ದಟ್ ಈಸ್ ಅಪ್ ಟು ಯು, ನೀವು ಯಾವ್ದು ಚೂಸ್ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು. ಸೊ ನೀವು ಫುಲ್ಲಿ ನಿಮಗೆ ಪ್ರಾಫಿಟೇಬಲ್ಲು ಅಂತ ಫಾಲ್ಸ್ ಹೋಪ್ಸು ಕೊಡೋಕ್ಕಾಗಲ್ಲ. ಬಟ್ ನಿಮಗೆ ನೀವು ಓಕೆ ಐ ಆಮ್ ಹ್ಯಾಪಿ ಅನ್ನೋ ಥರ ಇನ್ಕಮ್ ಇರುತ್ತೆ. ಪ್ಲಸ್ ಅಲಾಂಗ್ ವಿತ್ ದಟ್ ನೀವು ಬೇರೆ ಏನಾದರೂ ಮಾಡ್ಕೊಂಡಿದ್ರೆ ಅದು ಒಳ್ಳೆಯದು ಅಂತ ನಮ್ಮದು. ಹೇಳಿ ಸುರೇಶ್ ದೇವಾಂಗ್ ಅವರೇ, ನಿಮ್ಮ ಬಗ್ಗೆ. ಹುಟ್ಟಿದ್ದು ಚಿನ್ನಮನೆ ಅಂತ ಚಿಕ್ಕ ಗ್ರಾಮ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ಓದಿದ್ದು ಪ್ರೈಮರಿ ಸ್ಕೂಲೆಲ್ಲ ಚಿನ್ನಮನೆಯಲ್ಲೇ, ಮಂಡಗಟ್ಟ ಅಂತಂದು, ಆಯ್ನೂರು ಅಂತಂದು ಹೈಸ್ಕೂಲು. ನೆಕ್ಸ್ಟು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜು. ಅದ ನಂತರ ಇಂಜಿನಿಯರಿಂಗ್ ಮಾಡಿದ್ದು ದಾವಣಗೆರೆ BD ಕಾಲೇಜು. ಅದ ನಂತರ ಕೆಲಸ ಮಾಡಿದ್ದು ಬೆಂಗಳೂರಿನಲ್ಲಿ ಕೆಲವು ವರ್ಷ, ಮೈಸೂರಿನಲ್ಲಿ 1 ವರ್ಷ ಮಾಡಿದ್ದೇನೆ. ನಂತರ ಜರ್ಮನಿಯಲ್ಲಿ, ಆದ ನಂತರ ಅಮೇರಿಕದಲ್ಲಿ 11 ವರ್ಷ ಕೆಲಸ ಮಾಡಿ ಮರಳಿ ಗೂಡಿಗೆ ಮರಳಿ ಮಣ್ಣಿಗೆ ವಾಪಸ್ಸು ಇಂಡಿಯಾಗೆ ಬಂದಿದ್ದು 2017ರಲ್ಲಿ. ಯಾಕೆ ಈ ಮಣ್ಣಿನ ಸೆಳೆತ ತಮಗೆ? ಅಮೇರಿಕದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸಾಲುಮರ ತಿಮ್ಮಕ್ಕಗೆ ವರ್ಲ್ಡ್ ನಂಬರ್ 1 ಎನ್ವೈರನ್ಮೆಂಟಿಸ್ಟ್ ಅಂತಂದು ಅವಾರ್ಡ್ ಕೊಟ್ಟರು. ಅವರು ಅವಿದ್ಯಾವಂತರು ಒಂದು. ಎರಡನೇದು, ಮಕ್ಕಳಿಲ್ಲದರೂ ಸಹ ಸಾಲುಮರ ತಿಮ್ಮಕ್ಕ ಸಾಕಷ್ಟು ಗಿಡ ಮರಗಳನ್ನು ಹಾಕಿ ಪರಿಸರಕ್ಕೆ ಒಂದು ಅವರ ಕೊಡುಗೆ ಅಪಾರವಾದದ್ದು. ಅವರು ಮೊದಲನೆಯದಾಗಿ ನನಗೆ ಸ್ಫೂರ್ತಿ ಪ್ರೇರೇಪಣೆ ಪಡೆದಿದ್ದು. ಮಕ್ಕಳಿಲ್ಲದರೂ ಕೂಡ ಅವಿದ್ಯಾವಂತೆ, ಆದರೂ ಪ್ರಕೃತಿ ಬಗ್ಗೆ ಬಹಳ ಎಷ್ಟು ಕಾಳಜಿ ವಹಿಸಿದ್ದು ಒಂದು. ನೆಕ್ಸ್ಟು ಸಾವಯವ ಕೃಷಿಕರು ಎಲ್ಲರೂ ಹೊರ ದೇಶದಾಗ ಎಲ್ಲರೂ ಇವಾಗ ಆರ್ಗ್ಯಾನಿಕ್ ಫುಡ್ ಬೇಕು. ಬಟ್ ಪ್ರೊಡ್ಯೂಸ್ ಮಾಡೋರು ಯಾರು? 3 ಹೊತ್ತು ಬೆಳಗ್ಗೆನೂ ಊಟ ಮಾಡಬೇಕು, ಮಧ್ಯಾಹ್ನನೂ ಮಾಡಬೇಕು, ಮತ್ತು ಸಂಜೆನೂ ಮಾಡಬೇಕು. ಈ ಒಂದು ಕರೋನಾ ಬಂದು ಲಾಕ್ಡೌನ್ ಆದರೂ, ಎಲ್ಲ ಲಾಕ್ಡೌನ್ ಆದರು, ಆದರೆ ಕೃಷಿ ಮಾತ್ರ ಯಾವ ಕಾರಣಕ್ಕೂ ಯುದ್ಧ ಆಗಲಿ ಅಥವಾ ಹೆಮ್ಮಾರಿ ಯಾವುದೇ ಒಂದು ರೋಗ ರುಜಿನಗಳು ಬಂದರೂ ಎಲ್ಲ ಲಾಕ್ಡೌನ್ ಆಗ್ಬೋದು. ಆದರೆ ಕೃಷಿ ಮಾತ್ರ 3 ಹೊತ್ತು ಊಟ ಮಾಡಲೇಬೇಕು. ಅದು ಕೃಷಿ ಇಲಾಖೆಯಿಂದನೇ ಬರಬೇಕು. ಸೊ ಆ ನಿಟ್ಟಿನಿಂದ ಸಾವಯವ ಬಗ್ಗೆ ಮಾತಾಡೋದಾಗಲಿ, ಅದ್ರ ಬಗ್ಗೆ ನಮ್ಮ ಆರೋಗ್ಯಕ್ಕೋಸ್ಕರ ನಮಗೋಸ್ಕರವಾದರೂ ನಾವು ಕೃಷಿ ಮಾಡಬೇಕು, ಅದೊಂದು. ನೆಕ್ಸ್ಟ್ ಒಂದು, ಎಲ್ಲ ಇಲಾಖೆಯಲ್ಲಿ ನಾನು 25 ವರ್ಷ ಓದಿದ್ದು, 25 ವರ್ಷ ಕೆಲಸ ಮಾಡಾಗಿದೆ. ಹಣದ ಮುಂದೆನೇ ಓಡೋದೊಂದು. ಇನ್ನೊಂದು ನೆಮ್ಮದಿ ಜೀವನ, ಖುಷಿ. ನಾನು ಎಜುಕೇಷನ್ ಮಾಡಿದ್ದು ಕಂಪ್ಲೀಟ್ಲಿ ಗೌರ್ಮೆಂಟ್ ಎಜುಕೇಷನ್ನು. ಸೊ ನಮ್ಮ ದೇಶಕ್ಕೆ ನಾನೇನು ಕೊಟ್ಟಿಲ್ಲ ಹೆಚ್ಚಾಗಿ. ಸೊ ಅದಕ್ಕೋಸ್ಕರ ಈ ಕೃಷಿ ಒಂದು ಇಲಾಖೆ ಆಯ್ಕೆ ಮಾಡ್ಕೊಂಡು ಇದರಲ್ಲೂ ಏನಾರ ಒಂದು ಸಾಧನೆ ನಮ್ಮಿಂದ ಉಪಯೋಗನಾಗಬೇಕು. ಕನೆಕ್ಟಿಂಗ್ ವಿತ್ ನೇಚರ್, ಪರಿಸರದಲ್ಲೇ ಇರಬೇಕು, ಪ್ರಕೃತಿ ಜೊತೆಗೆ ನಾವು ಬಾಳ್ಬೇಕು, ಬದುಕಬೇಕು. ಆ ನಿಟ್ಟಿನಲ್ಲಿ ಕೃಷಿ ಆಯ್ಕೆ ಮಾಡ್ತಾರೆ. ನೀವು ಜಮೀನನ್ನು ಅಮೇರಿಕಾದಲ್ಲಿದ್ದಾಗಲೇ ಖರೀದಿ ಮಾಡಿದ್ರ ಅಥವಾ ಇಂಡಿಯಾಗೆ ಬಂದು ಖರೀದಿ ಮಾಡಿದ್ರ? ಅಮೇರಿಕಾ ಇದ್ದಾಗ 2 ತಿಂಗಳು ರಜಾ ತಗೊಬಂದು ಇಲ್ಲಿಗೆ ಬಂದು ಸಾಕಷ್ಟು ಜಮೀನುಗಳನ್ನು ಹುಡುಕಾಡಿದ್ವಿ, ಗಂಡ ಹೆಂಡತಿ ಇಬ್ಬರು ಸೇರಿ. ಅಲ್ಲ, ನೀವು ಶಿವಮೊಗ್ಗದವರು, ನಿಮ್ಮ ಮನೆಯವರು ಚಿಕ್ಕಮಂಗ್ಳೂರ್ನವರು, 2 ಮಲೆನಾಡು ಅದ್ಭುತವಾಗಿತ್ತು. 2 ಬಿಟ್ಟು ಮೈಸೂರು ಕಡೆ ಯಾಕೆ ಬಂದ್ರಿ? ಹಿಸ್ಟಾರಿಕಲಿ ನೋಡಿದ್ರೆ ಇದು ಸಾಂಸ್ಕೃತಿಕ ನಗರ, ರಾಯಲ್ ಸಿಟಿ ಅಂತಾರೆ. ಇನ್ನೊಂದು ಅದ್ಭುತವಾಗಿ ಇದರದೇ ಒಂದು ಹೆಸರಿದೆ. ಮೈಸೂರು ಅಂತಂದರೆ ರಾಜರು ಆಳಿದ್ದ ನಾಡು. ಕರ್ನಾಟಕ ಅನ್ನೋಕ್ಕಿಂತ ಮೊದಲು ಇದು ಮೈಸೂರು ಸ್ಟೇಟು. ಸೊ ಆ ನಿಟ್ಟಿನಲ್ಲಿ ಮೈಸೂರು ಪ್ರತಿಯೊಬ್ಬರಿಗೂ ಗೊತ್ತು. ಇದ್ರ ಬಗ್ಗೆ ಏನು ಅಡ್ವರ್ಟೈಸ್ ಕೊಡೋದು ಅವಶ್ಯಕತೆಯೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನನ್ನ ಆಯ್ಕೆ ಬೆಂಗಳೂರು ಮತ್ತು ಶಿವಮೊಗ್ಗ. ಬೇರೆ ಯಾವುದೇ ಕರ್ನಾಟಕದಲ್ಲಿ ಚಾಯ್ಸ್ ಮಾಡೋಕಂದರೆ ಮೈಸೂರು ಅದರದ್ದೇ ಆದ ಉತ್ಪನ್ನಗಳಿದಾವೆ, ಅದರದ್ದೇ ಆದ ಬ್ರ್ಯಾಂಡ್ ನೇಮ್ ಇದೆ, ಅದರದ್ದೇ ಆದ ಜೀವನಶೈಲಿ, ಎಲ್ಲರೂ ಇಷ್ಟಪಡ್ತಾರೆ. ಎಜುಕೇಷನ್ ಅವರು ಏನು ಹೇಳ್ತೀರಿ? ಯಾತಕ್ಕೋಸ್ಕರ ಮೈಸೂರನ್ನು ಆಯ್ಕೆ ಮಾಡಿದ್ರಿ ತಾವು? ಮೈಸೂರು ನಮಗೇನೋ ಒಂದು ಸೆಳೆತ ಇತ್ತು. ಬೆಂಗಳೂರು ಅಂದರೆ ಫುಲ್ ಟ್ರಾಫಿಕ್ ನಗರ. ಹಾಗಾಗಿ ಬೆಂಗಳೂರಲ್ಲಿ ಓದಿದ್ದುಂಟು, ಇಂಜಿನಿಯರಿಂಗ್ ಮಾಡಿದ್ದು. ಸೊ ಬೆಂಗಳೂರು ಬದುಕು ಸಾಕಾಗಿತ್ತು. ವಾಪಸ್ ಅಮೇರಿಕದಿಂದ ಬರುವಾಗ ವಾಪಸ್ ಬೆಂಗಳೂರಿಗೇ ಬರಬೇಕು ಅಂದರೆ ಅದೇನಷ್ಟು ನಮಗೆ ಇಷ್ಟ ಆಗಲಿಲ್ಲ. ಅದು ಬಿಟ್ಟು ಬೇರೆ ಆಪ್ಷನ್ಸ್ ನೋಡಿದಾಗ ಮೈಸೂರು ವಾಸಿ ಅಂತ ಇಲ್ಲಿಗೆ ಬಂದ್ರಿ. ಮೈಸೂರು ಬಗ್ಗೆ ಸೆಳೆತ ಮುಂಚೆಯಿಂದನೂ ಇತ್ತು. ಎಷ್ಟು ಎಕರೆ ಜಮೀನು ತೊಗೊಂಡ್ರಿ ದೇವಾಂಗ್ ಅವರೇ? ನಮ್ಮದು 6 ಎಕರೆ 16 ಕುಂಟೆ. 2016ರಲ್ಲಿ ಬಂದು ಕೊಂಡ್ಕೊಂಡು ಹೋಗಿದ್ದು. ನೀವು ಖರೀದಿ ಮಾಡಿದಾಗ ಜಮೀನು ಏನಿತ್ತು? ಜಮೀನಲ್ಲಿ ಮಾವಿನ ಮರಗಳಿದ್ವು, ಖಾಲಿ ಜಮೀನು. ಸ್ವಲ್ಪ ಒಂದು 15 ತೆಂಗಿನ ಮರಗಳಿದ್ವು, ಖಾಲಿ ಜಮೀನು. ಯಾವುದೇ ಥರ ಗಿಡ ಮರಗಳು ಇರಲಿಲ್ಲ. ಜಮೀನು ನೋಡಿದ್ರೆ ಚೌಕಾಕಾರ ಇತ್ತು. ಮಣ್ಣು ನೋಡಿದೆ, ಸ್ವಲ್ಪ ಅದ್ರ ಬಗ್ಗೆನೂ ಅಧ್ಯಯನ ಮಾಡಿದೆ.
ಸಿಟಿಯಿಂದ ನಾವು ಸಿಟಿ ಜೀವನ ಮಾಡಿದ್ವಿ. ಲಾಸ್ ಆ್ಯಂಜಲೀಸು ಆಗಿದೆ, ಲಾಸ್ ವೇಗಾಸು ಆಗಿದೆ, ಬೆಂಗಳೂರು ಆಗಿದೆ, ಬಾಂಬೆನೂ ಆಗಿದೆ, ಎಲ್ಲ ಆಗಿದೆ, ಜರ್ಮನಿನೂ ಆಗಿದೆ. ಹಾಂ, ಜರ್ಮನಿನೂ ಆಗಿದೆ. ಸೊ ಎಲ್ಲ ದೇಶ ಸುತ್ತು ಕೋಶ ಹೋದು ಎಲ್ಲ ಅದೆಲ್ಲ ಮುಗಿದ ನಂತರ ಒಂದು ಪ್ರಕೃತಿ ಜೊತೆಗೆ ಇರಬೇಕು. ಮಣ್ಣನ್ನು ಓದಬೇಕು ಅಂತ ಬಂದ್ರಿ. ಮನುಷ್ಯ ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಇಲ್ಲಿಗೆ. ಸೊ ಆ ನಿಟ್ಟಿನಿಂದ ಮಣ್ಣಿಗೂ ಸಹಾಯ ಆಗಬೇಕು, ಪ್ರಕೃತಿಗೂ ಒಂದು ಹೊಂದಾಣಿಕೆ ಆಗಬೇಕು. ಆ ರೀತಿ ಜೀವನ ಮಾಡುತ್ತೆ. ಓಕೆ, ಹೊಸ ಜೀವನ ದಾರಿ ಯಾಕೆ ಸ್ಮಿತಾ ಅವರೇ? ಹೊಸ ಜೀವನ ದಾರಿ ಅದೇ ಹೊಸ ಚಿಗುರು. ಓಕೆ, ಯಾಕೆ ಹೊಸ ಚಿಗುರು? ಎಲ್ಲ ಲೈಫ್ ಸ್ಟಾರ್ಟ್ಸ್ ವಿತ್ ಬ್ಲಾಸಮ್. ಅದನ್ನೇ ನಾವು ಕನ್ನಡದಲ್ಲಿ ಹೊಸ ಚಿಗುರು ಅಂತೇಳಿ, ಒಂದು ಹೊಸತನ ನಮ್ಮ ಜೀವನದಲ್ಲಾಗಲಿ ನಮ್ಮ ಮಕ್ಕಳ ಜೀವನದಲ್ಲಿ ಹೊಸತನ, ಹೊಸ ಪುಟ ಅಧ್ಯಾಯ ಸ್ಟಾರ್ಟ್ ಆಗಲಿ ಅಂತ ಹೊಸ ಚಿಗುರು ಅಂತ ಇಟ್ವಿ. ಓಕೆ, ಇಬ್ಬರದು ಸೇರಿ ಆಯ್ಕೆನಾ ಅದು? ಹೌದು, ಹೊಸ ಚಿಗುರು. ಈ ಯುಗಾದಿ ಆಗಲಿ, ಹೊಸ ವರ್ಷ ಆಗಲಿ, ಹೊಸ ಈ ಕೃಷಿಗೆ ಸಂಬಂಧಪಟ್ಟಾಗೆ ಚಿಗುರು ಅನ್ನೋದು ಹೊಸದಾಗಿ ಬರುತ್ತೆ. ಪ್ರತಿ ವರ್ಷವೂ ಹೊಸ ಚಿಗುರು, ಗಿಡ ಮರ, ಆ ಜೀವನದಲ್ಲಿ ಹೊಸತನ. ಅದಕ್ಕೋಸ್ಕರ ನಮ್ಮ ತೋಟಕ್ಕೆ ಹೆಸರು ಹೊಸ ಚಿಗುರು. ಏನೇನು ಮಾಡಿದ್ರಿ ಆರಂಭದಲ್ಲಿ? ಹೇಗೆ ಜಮೀನನ್ನು ಅಭಿವೃದ್ಧಿ ಮಾಡಿದ್ರಿ? 6 ಎಕರೆ 16 ಕುಂಟೆಯನ್ನು ಸಮನಾಗಿ 13 ಭಾಗಗಳಾಗಿ ವಿಂಗಡಣೆ ಮಾಡಿ, ಬೇಲಿ ಸುತ್ತಮುತ್ತ ಮತ್ತು ರೋಡು ಮಧ್ಯದಲ್ಲಿ ಮನೆ, ನೀರು ಇಳಿಜಾರದಲ್ಲಿ ಅಲ್ಲಿ ಕೃಷಿ ಹೊಂಡ ಮಾಡಿದ್ವಿ. ನೀರಿನ ಒಂದು ಸಂರಕ್ಷಣೆ, ಕೃಷಿ ಅರಣ್ಯ ಬದುಗಳಿಗೆ, ಬೇಲಿಗಳಿಗೆ ಮತ್ತು ರೋಡ್ ಅಕ್ಕಪಕ್ಕ ಅದ್ಭುತವಾಗಿ ಒಂದು ಜೋಡಣೆ ಮಾಡಿರೋದು. ಕೃಷಿ ಅರಣ್ಯ ಮಧ್ಯದಲ್ಲಿ ತೋಟಗಾರಿಕೆ ಬೆಳೆಗಳು, ಮನೆ ಸುತ್ತಮುತ್ತ ಹೈನುಗಾರಿಕೆ, ಮೀನ್ಸ್ ಹಸುಗಳು, ಕುರಿ, ಕೋಳಿ, ಮೇಕೆ, ಮತ್ತು ಮಕ್ಕಳಿಗೆಲ್ಲ ಇಷ್ಟಪಡೋದು ನಾಯಿ, ಪಾರಿವಾಳ, ಮೊಲ ಮತ್ತು ಪಕ್ಷಿಗಳು, ಕೋಳಿಗಳು. ಮೊದಲು ಮನೆಯವರಾರು ಎಲ್ಲ ಇಷ್ಟಪಡೋದೊಂದು. ಇನ್ನೊಂದು ಕೃಷಿ ಜಮೀನು ಫಲವತ್ತತೆ ಆಗಬೇಕು ಅಂದರೆ ಗಿಡ ಮರ ಇರಬೇಕು, ಇನ್ನು ಮತ್ತು ಪ್ರಾಣಿಗಳು ಇರಬೇಕು. ಆ ನಿಟ್ಟಿನಲ್ಲಿ ಸಮಗ್ರವಾಗಿ, ಸಂಪೂರ್ಣವಾಗಿ ಸುಸ್ಥಿರ ಕೃಷಿಗೋಸ್ಕರ ನಾವು ಇಂಟಿಗ್ರೇಟೆಡ್ ಸಮಗ್ರ ಕೃಷಿ ಮಾಡಿದ್ದು. ಬಾನುಲಿ ಕೃಷಿ ಬೆಳೆಗೋ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 26ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಪುರಾ ಗ್ರಾಮದ ಸುರೇಶ್ ದೇವಾಂಗ್ ಹಾಗೂ ಸ್ಮಿತಾ ದೇವಾಂಗ್ ದಂಪತಿಗಳ ಹೊಸ ಚಿಗುರು ತೋಟದಲ್ಲಿ. ನಾನು ಸುರೇಶ್ ದೇವಾಂಗ್. ನಾನು ಸ್ಮಿತಾ ದೇವಾಂಗ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ತಪ್ಪದೇ ಬನ್ನಿ. ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ. ಈ ಬಾರಿಯ ಅತಿಥಿ ಭದ್ರಾವತಿ ತಾಲೂಕು ಬಾರಂದೂರು ಅಂಚೆ ಗುಡ್ಡದಹಟ್ಟಿಯ ಪಂಚಮ ವೇದ ತೋಟದ ವೇದ ಮನೋಹರ್ ಮಸ್ಕಿ ಅವರು. ಗ್ರಾಮೀಣ ಮಹಿಳೆಯರಿಗೆ ಬೆರಕೆ ಸೊಪ್ಪು ಗುರುತಿಸುವ ಸ್ಪರ್ಧೆ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಸ್ವಾಗತ ಸುಸ್ವಾಗತ, ಆಲ್ ಆರ್ ವೆಲ್ಕಮ್. ಬನ್ನಿ. ಸಾವಯವ ಉತ್ಪನ್ನ, ಎರೆಗೊಬ್ಬರ ಪ್ರದರ್ಶನ ಹಾಗೂ ಮಾರಾಟವೂ ಉಂಟು. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಇದೇ 26ರಂದು ಸೋಮವಾರ ಹೆಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ ಪುರಾ ಗ್ರಾಮದ ಹೊಸ ಚಿಗುರು ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಹೇಳಿ ಮೇಡಮ್, ಹೇಗಿದೆ ನಿಮ್ಮ ಜಮೀನು? ಹೇಗೆ ಕಷ್ಟಪಟ್ಟು ಅಭಿವೃದ್ಧಿ ಮಾಡಿದ್ರಿ? ಜಮೀನು ನಾವು ತಗೊಂಡಾಗ ಸುತ್ತ ಒಂದು 20-25 ತೆಂಗು ಒಣಗೋಗಿರೋ ಮರಗಳಿದ್ವು. ಅದನ್ನು ನೋಡಿದಾಗ ಇವತ್ತಿಗೂ ಅವತ್ತಿಗೂ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಎಲ್ಲೆಲ್ಲೂ ಹಸಿರು ಏನು ಕಾಣ್ತಾ ಇರಲಿಲ್ಲ. ಸ್ಲೋಲಿ, ನಿಧಾನವಾಗಿ ಒಂದೊಂದೇ ಜೋಡಿಸ್ಕೊಂಡು ಹೋಗಿದ್ವಿ. ಎಲ್ಲ ಒಂದೇ ಸತಿ ಮಾಡಿದ್ವಿ ಅಂತಲ್ಲ, ಬಟ್ ಹಂತವಾಗಿ ಅವ್ರು ಹೇಳ್ದಾಗೆ ತೆಂಗು ಮತ್ತು ಅರಣ್ಯ ಮರಗಳು, ಆಮೇಲೆ ತುಂಬ ಬೆಳೆಗಳನ್ನು ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದೀವಿ. ಎಲ್ಲ ಮಿಲೆಟ್ಸು ಮತ್ತು ತರಕಾರಿಗಳನ್ನೆಲ್ಲ ಬೆಳೆದ್ರು ಸ್ಟಾರ್ಟಿಂಗಲ್ಲಿ. ಆ ಭೂಮಿದು ಫಲವತ್ತತೆ ಜಾಸ್ತಿ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಆ ಭೂಮಿಲಿ ಏನು ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ನಮಗೆ ಆ್ಯಕ್ಚುಲಿ. ಸೊ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಎಲ್ಲ ಟ್ರೈ ಮಾಡಿಬಿಟ್ಟು ಈಗ ಐ ಕ್ಯಾನ್ ಸೇ ಒಂದು ಹಂತದಲ್ಲಿ ತೆಂಗು ಮತ್ತು ಅಡಿಕೆ ಅದು ಮೇಯ್ನ್ ಕ್ರಾಪ್ಸ್ ಆಗಿ ಇದೆ. ನೀವು ಮೊದಲು ನೋಡಿದ್ದಕ್ಕೂ ಈಗ ನೋಡೋದಕ್ಕೂ ಏನು ಬದಲಾವಣೆ ಕಂಡಿದ್ದೀರಿ? ಮೊದಲು ಓಡಾಡಿದಾಗ ಬಿಸಿ ಗಾಳಿ ಬರ್ತಿತ್ತು, ಈಗ ಬೇಸಿಗೆಯಲ್ಲೂ ಚಳಿಯಾಗುತ್ತೆ, ಸ್ವೆಟ್ರ್ ಹಾಕ್ಕೊಂಡು ಇರ್ತೀವಿ. ಆ ಹವಾಗುಣ ನಾವು ಇರೋ ಒಂದು 6 ಎಕರೆಲಿ
ಹೊರಗಿಂದ ಬಿಸಿಲಲ್ಲಿ ಪಕ್ಕದ ಜಮೀನುಗಳು ಅಲ್ಲೆಲ್ಲ ತಿರುಗಾಡಿಕೊಂಡು ನೀವು ಬಂದಾಗ ಅಲ್ಲಿ ಎಂಟ್ರಾದರೆ ವಾಪಸ್ ನಮ್ಮ ಮಲೆನಾಡಿಗೆ ಹೋಗೋ ಫೀಲ್ ಇದೆ. ಓಕೆ, ಏನೆಲ್ಲ ಕಾಡಿನ ಗಿಡಗಳನ್ನು ಹಾಕ್ಕೊಂಡಿದ್ದೀರಿ? ಟೀಕು, ಸಿಲ್ವರು ಮತ್ತು ಹೊನ್ನೆ, ಮತ್ತಿ, ಕಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆಕ್ ಲಿಸ್ಟ್ ಏನೇನಿದೆ ಎಲ್ಲವೂ ಆಯ್ಕೆ ಮಾಡಿಬಿಟ್ಟು ಮಾಡಿದ್ವಿ. ಅರಣ್ಯ ಇಲಾಖೆಯ ನೆರವನ್ನು ಏನಾದ್ರು ತಗೊಂಡಿದ್ರ? ಹೌದು, ನಾವು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅದನ್ನು ಅಳವಡಿಸ್ಕೊಂಡಿದ್ವಿ. 3 ವರ್ಷ ಹಂತವಾಗಿ 30 ರೂಪಾಯಿ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟು, ಕಂಪ್ಲೀಟ್ ಇನ್ಸ್ಟಾಲ್ಮೆಂಟು ತಗೊಂಡಿದ್ದೀನಿ. 100 ರೂಪೀಸ್ ಮೊದಲೇನೆ ಇತ್ತದು. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಆ ಯೋಜನೆ ಅಡಿನಲ್ಲಿ ಅರಣ್ಯದ ಗಿಡಗಳನ್ನೆಲ್ಲ ಜಮೀನಲ್ಲಿ ಬೆಳೆಸಿದಿರಿ? ಸಂಪೂರ್ಣವಾಗಿ ಮಾಡಿ. ಬರೀ ಬದುವಿನ ಮೇಲೆ ಮಾತ್ರ ಇದೆಯಾ ಅಥವಾ ಅರಣ್ಯ ಅಂತಲೇ 1 ಎಕರೆ 2 ಎಕರೆ ಬೆಳೆದ್ಬಿಟ್ಟಿದ್ದೀರಾ? ಬದುವಿನ ಮೇಲೆ, ಎಲ್ಲ ಬದುವಿನ ಮೇಲೆ 13 ಭಾಗದಲ್ಲಿ ಬದುವಿನ ಮೇಲೆ ಬೇಲಿ ಸುತ್ತಮುತ್ತ ಮತ್ತು ರೋಡ್ ಅಕ್ಕಪಕ್ಕ, ಮನೆ ಸುತ್ತಮುತ್ತ ಕೃಷಿ ಹೊಂಡದಲ್ಲೇ ಕಂಪ್ಲೀಟ್ 150 ಬರೀ ಕೃಷಿ ಹೊಂಡದಲ್ಲೇ ಅದ್ಭುತವಾಗಿ ಮಾಡಿದ್ದೀನಿ. ಹೊಂಡ ಸುತ್ತ ಬದು ಸ್ಟ್ರಾಂಗ್ ಆಗಿರ್ಬೇಕು, ನೀರು ಕೊಚ್ಕೊಂಡಾಗಿರ್ಬೋದು, ನೀರಿನ ಸಂರಕ್ಷಣೆ ಮತ್ತು ಡೈರೆಕ್ಟ್ ರೀಚಾರ್ಜು ಮತ್ತು ಕೃಷಿ ಹೊಂಡ ಮೂಲಕನೂ ಅಂತರ್ಜಲ ಹೆಚ್ಚಿಗೆ ಮಾಡೋಕ್ಕೋಸ್ಕರ ಆ ವ್ಯವಸ್ಥೆ ಸಂಪೂರ್ಣವಾಗಿ ಅಳವಡಿಸಿ. ಆರಂಭದಲ್ಲೇ ಕೃಷಿ ಹೊಂಡ ತೆಗೆದುಬಿಟ್ಟು? ಹೌದು, ಆರಂಭದಲ್ಲಿ. ಏನು ವಿಸ್ತೀರ್ಣದಲ್ಲಿದೆ ಕೃಷಿ ಹೊಂಡ? 20x20, 20-20-19. ಹೌದಾ? ಹೌದು, ಸ್ಟ್ಯಾಂಡರ್ಡ್ ಕೃಷಿ ಇಲಾಖೆಯಿಂದ. ಓಕೆ, ಅದು ಸಬ್ಸಿಡಿ ಕೃಷಿ ಇಲಾಖೆಯಿಂದ ನೆರವು ತಗೊಂಡು ಮಾಡಿದ್ರಿ. ಮೀನೇನಾರು ಸಾಕಿದ್ದೀರಾ? ಮೀನೇನು ಸಾಕಿಲ್ಲ, ನಮ್ಮದು ಅಂತರ್ಜಲ ಹೆಚ್ಚಿಗೆ ಮಾಡ್ಕೊಳಕ್ಕೋಸ್ಕರ. ಇನ್ನೊಂದು ನೀರು ಬೇಸಿಗೆಯಲ್ಲೂ ಪ್ರತಿ ವರ್ಷವೂ ಇತ್ತೀಚೆಗೆ ಅಂತರ್ಜಲದ ಭಾರಿ ಚಾಲೆಂಜ್ ಆಗಿದೆ. ಅದು ನಮ್ಮ ಜಮೀನಲ್ಲಿ ಮೊದಲಿಂದನೇ ಬಂದಿದ್ದೆ. ಬೋರ್ವೆಲ್ ರೀಚಾರ್ಜು, ನೆಕ್ಸ್ಟು ದೇವರಾಜ ರೆಡ್ಡಿ ಅವರ ಸಲಹೆ ಮೇರೆಗೆ ಡೈರೆಕ್ಟ್ ಬೋರ್ವೆಲ್ ರೀಚಾರ್ಜ್ ಅದನ್ನೂ ಮಾಡಿಸಿದ್ದೀವಿ. ಅಂದರೆ ದೇವರಾಜ ರೆಡ್ಡಿ ಬಂದಿದ್ರ ನಿಮ್ಮ? ಅವರು ಬಂದಿದ್ರು. ಹೌದು. ಹೇಗೆ ಮಾಡಿದಿರಿ ಬೋರ್ವೆಲ್ ರೀಚಾರ್ಜ್? ಬೋರ್ವೆಲ್ ಒಂದು ಕೃಷಿ ಹೊಂಡ ಪಕ್ಕದಲ್ಲಿ ನಂದು ಬೋರ್ವೆಲ್ ಇದೆ ಒಂದು. ಅದು ಕೃಷಿ ಹೊಂಡದಲ್ಲಿ ನೀರು ತುಂಬಿದ್ರೆ ಒಂದು ರೀತಿ ಕೆರೆಯಲ್ಲಿ ಅಂತರ್ಜಲ ಯಾವ ರೀತಿಯಾಗಿ ನರ್ಸಿರುತ್ತೆ ಗೊತ್ತಿರಲ್ಲ. ಬಟ್ ಡೈರೆಕ್ಟ್ ರೀಚಾರ್ಜ್ ಅಂದರೆ ನೀರನ್ನ ಡೈರೆಕ್ಟ್ ಅಲ್ಲಿ ಬೋರ್ವೆಲ್ಗೆ ರಿಂಗ್ ಮೆಥಡು 20-20 ಆ ಥರ ಗುಂಡಿ ಹೊಡೆದ್ಬಿಟ್ಟು ಅದ್ಮೇಲೆ ರಿಂಗ್ ಹಾಕಿ ಅದ್ಮೇಲೆಲ್ಲ ಫಿಲ್ಟ್ರೇಷನ್ ಟೆಕ್ನಿಕ್ಕು. ಫಿಲ್ಟ್ರೇಷನ್ ಅಂದರೆ ದಪ್ಪ ಜಲ್ಲಿ, ಮೀಡಿಯಮ್ಮು ಮತ್ತು ಮರಳು, ಅದಕ್ಕೆ ನೈಲಾನ್ ಇದಿದೆ. ಕಂಪ್ಲೀಟ್ ಡ್ರಿಲ್ ಮಾಡಿ ಒಂದು 100-150 ಹೋಲ್ಸ್ ಇರುತ್ತೆ. ಮಳೆ ನೀರು ಪ್ರತಿ ವರ್ಷ ಮಳೆ ನೀರು ಬಂದಿದ್ದು ಡೈರೆಕ್ಟ್ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಅದು ಡೈರೆಕ್ಟ್ ರೀಚಾರ್ಜು, ಇದು ಇಂಡೈರೆಕ್ಟು ಸುತ್ತಮುತ್ತ ಎತ್ತಿದ್ದು ಕೆರೆ ಇದ್ರೆ. ಅಂದರೆ ಬೋರ್ವೆಲ್ ಮುಂಚೆ ಇತ್ತ ದೇವಾಂಗ್ ಅವರೇ? ಅಲ್ಲಿ ಒಂದು ಬೋರ್ವೆಲ್ ಇತ್ತು, ನಾವು 2 ಹಾಕ್ಸ್ತೀವಿ. ನೀವು 2 ಹಾಕ್ಸಿದ್ರಿ? ಈ ರೀಚಾರ್ಜ್ ಮಾಡೋದಕ್ಕಿಂತ ಮುಂಚೆ ನೀರಿನ ಇಳುವರಿ ಹೇಗಿತ್ತು? ನೀವು ರೀಚಾರ್ಜ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಏನಾದ್ರು ಜಾಸ್ತಿ ಆಯ್ತಾ? ಹೌದು, ಅದನ್ನು ಪರ್ಫೆಕ್ಟ್ ಟೆಸ್ಟಿಂಗ್ ಅಂದರೆ ಮಳೆ ಬಂದು ಕೂಡಲೇ ಕೆಂಪು ನೀರು ಒಂದು ಸ್ವಲ್ಪ ಇದು ಮುಂಗಾರು ಸ್ಟಾರ್ಟ್ ಆಗಿಬಿಟ್ಲೆ ನೀರು ಇರುತ್ತೆ. ನೀರು ಅಂತರ್ಜಲಕ್ಕೆ ನಿಜವಾಗ್ಲೂ ಡೈರೆಕ್ಟ್ ರೀಚಾರ್ಜ್ ಆಯಿತು ಅನ್ನೋಕ್ಕೆ ಆ ಜೆಟ್ ಸಿಸ್ಟಮ್ಮು, ಆ ಪ್ರೆಷರು ಗೊತ್ತಾಗತ್ತೆ. ಎಷ್ಟು 5 ಜೆಟ್ ಹೊಡಿತಿದ್ರೆ ಇದು ಜಾಸ್ತಿ ಇನ್ಕ್ರೀಸ್ ಆದಮೇಲೆ ಒಂದು 8-9 ತನಕನೂ ಹೋಗುತ್ತೆ. ಇನ್ನೊಂದು ನೀರು ಕೆಂಪು ಫಿಲ್ಟರ್ ಆಗಿರೋದು ಒಳ ಹೋಗಿರುತ್ತೆ, ಅದನ್ನು ಟೆಸ್ಟ್ ಮಾಡ್ತೀವಿ. ಓಕೆ, ಏನೇನು ಜಾನುವಾರುಗಳಿದೆ ಸ್ಮಿತಾ ಅವರೇ? ಜಾನುವಾರುಗಳು ಸರ್, ನಾವು ಹಸು ಇಟ್ಕೊಂಡಿದ್ದೀವಿ. ಎಷ್ಟಿದೆ? ಹಸುಗಳು 6 ಇದೆ. ಯಾವ ಥರ ಹಸು? ಹೌದು, ತಳಿ, ನಾಟಿನ, ಸೀಮೆನ? ಸೀಮೆ ಹಸು. ಸೀಮೆ ಹಸುಗಳು. ನಂತರ ಕುರಿ ಇದೆ. ಹಸು ಅಂದರೆ ಹಾಲು ಕೊಡೋ ಹಸುಗಳಲ್ವ? ಹಾಲು ಕೊಡೋ ಹಸುಗಳು. ಹಾಲೆಲ್ಲ ಕರಿಯೋದ್ಯಾರು? ಹಾಲೆಲ್ಲ ಪ್ಲಾನ್ ಎ ಪ್ಲಾನ್ ಬಿ ಇರುತ್ತೆ. ಪ್ಲಾನ್ ಎ ಅಂದರೆ ಕೆಲಸದವ್ರು ಬರ್ತಾರೆ, ಅವ್ರು ಇಲ್ಲ ಅಂದರೆ ನಾವಿಬ್ರು ರೆಡಿ ಇರಬೇಕು. ನೀವಿಬ್ಬರೇ ಪ್ಲಾನ್ ಬಿನಾ? ಪ್ಲಾನ್ ಬಿ ನಾವೇ. ಸರಿ ಸರಿ. ಹಾಲು ಕರಿಯೋಕೆ ಯಂತ್ರ ಏನು ಇಟ್ಕೊಂಡಿಲ್ವಾ? ಇಲ್ಲ, ಮ್ಯಾನ್ಯುಯಲಿ ಮಾಡ್ತಾರೆ. ಆಯಿತು. ಎಷ್ಟು ಹಾಲಿನ ಉತ್ಪಾದನೆ ಇದೆ ಪ್ರತಿನಿತ್ಯ? ಈಗ 20-25. ಓ, ಮಾರ್ತೀರಾ? ಡೈರಿಗೆ ಹೋಗಿ ಹಾಕ್ತಾರೆ. ಆಯ್ತು. ಆಮೇಲೆ ಇನ್ನೇನಿದೆ ಅಂದ್ರಿ? ಕುರಿಗಳಿದೆ, ಅದು ಒಂದು 5 ಕುರಿಗಳಿದೆ. ಅದು ತುಂಬ ಮೇವಿದೆ ಅಂತ ಹೇಳ್ಬಿಟ್ಟು ಕುರಿಗಳು ಮಾಡ್ಕೊಂಡಿದ್ದೀವಿ. ನಾಟಿ ಬನ್ನೂರು ಇತ್ತು, ಮೊದಲೇ ಇತ್ತು. ಇವಾಗ ಮೇಕೆಗಳು ಮಾಡಿದ್ವಿ. ಯಾಕಂದರೆ ಸೊಪ್ಪು ಈ ಮಳೆ ಮುಂಗಾರು ಸ್ಟಾರ್ಟ್ ಆಗಿಬಿಟ್ಲೆ ಮೇಕೆಗೆ ಸೊಪ್ಪುಗಳು ಸಫಿಷಿಯೆಂಟ್ ಇದೆ. ಅದರ ಬೇವಿದೆ, ಅಗಸೆ ಇದೆ, ಮತ್ತು ವೆಲ್ವೆಟ್ ಬೀನ್ಸ್ ಅಂತ ಹೊಸ ಪ್ರಯೋಗ ಮಾಡಿದ್ವಿ ಭೂಮಿ ಫಲವತ್ತತೆ ಹೆಚ್ಚಿಗೆ ಮಾಡೋಕ್ಕಾಗಿ. ಮತ್ತು ಮಲ್ಚಿಂಗ್, ಗ್ರೀನ್ ಮಲ್ಚಿಂಗೋಸ್ಕರ ವೆಲ್ವೆಟ್ ಬೀನ್ಸು ಪ್ಲಸ್ಸು ಕುಂಬಳ, ಅವೆರಡನ್ನು ಕಂಪ್ಲೀಟು ನಮ್ಮ ಜಮೀನನ್ನ ತೇವಾಂಶ ಕಾಪಾಡ್ಕೊಳಕ್ಕೆ, ನೀರನ್ನು ಇಂಗಿಸೋಕ್ಕೋಸ್ಕರ ಗ್ರೀನ್ ಮಲ್ಚಿಂಗ್ ಕಂಪ್ಲೀಟ್ ಆಗಿದೆ. ಕುಂಬಳಕಾಯಿ? ಯಾವ ಕುಂಬಳ? ಸಿಗುಂಬಳ.
ಓಕೆ, ಅದೇನು ಸ್ಥಳೀಯ ತಳಿನ ಬಳಸಿದ್ದು ಇದು ಹೈಬ್ರಿಡ್ ಹೈಬ್ರಿಡ್ ನಮ್ದಂದ್ರೆ ನಮ್ದು ಇಂಟರ್ ಕ್ರಾಪ್ ಆಗಿ ಅವನ್ನ ಉಪಯೋಗಿಸ್ತೀವಿ. ಅಂದ್ರೆ ತೆಂಗಿನ ತೋಟದಲ್ಲಿ ತೆಂಗು ಮತ್ತು ಅಡಿಕೆ ಸಾಲಿನಲ್ಲಿ ಅದೇ ಡ್ರಿಪ್ಪಿಗೆ ಅದೇ ಇಂಟರ್ ಕ್ರಾಪ್ ಆಗಿ. ಅಂದ್ರೆ ಕುಂಬಳಕಾಯಿ ಏನು ಬರಲ್ಲ ನಿಮಗೆ? ಕುಂಬಳಕಾಯಿ ಬರುತ್ತಾ? ಓಕೆ, ಅದೇ ಮಲ್ಚು ಆಗುತ್ತೆ, ಕುಂಬಳಕಾಯಿ ಸಿಗುತ್ತೆ. ಅದು ಯಾಕಂದ್ರೆ ವೀಟ್ ಕಂಟ್ರೋಲ್ ಮಾಡೋದು ನಾವು ಯಾವುದೇ ಕಾರಣಕ್ಕೂ ನಾವು ಕೆಮಿಕಲ್ ಉಪಯೋಗಿಸಲ್ಲ. ಆದರೆ ಮಲ್ಚಿಂಗೋಸ್ಕರ ಇದನ್ನ ಮತ್ತು ಫಲವತ್ತತೆ ಹೆಚ್ಚು ಮಾಡೋಕ್ಕೆ ಮತ್ತು ಶಾರ್ಟ್ ಟರ್ಮ್ ಕ್ರಾಪ್ ಆಗಿರುತ್ತೆ. ಮಧ್ಯಮ ಅವಧಿಯಲ್ಲಿ 3-4 ತಿಂಗಳೊಳಗೆ ಇಳುವರಿನೂ ಬರುತ್ತೆ. ಚೆನ್ನಾಗಿ ಬಂತು ಈ ಸತಿ. ಎಷ್ಟಿದೆ ಮೇಕೆ ಸ್ಮಿತಾ ಅವರೇ? ಮೇಕೆ ಸರ್ 5 ಮೇಕೆ ಇದೆ. 5 ಕುರಿ 5 ಮೇಕೆ. ಕುರಿ ಈಗಿಲ್ಲ, ಮೇಕೆ ಇದೆ. ಮೇಕೆ ಇದೆ, ಆಯಿತು. ಕೋಳಿಗಳು ಒಂದು 20 ಕೋಳಿ ಇದೆ. ಮಕ್ಕಳು ಸುಮ್ಮನೆ ಸ್ವಲ್ಪ ಎಂಗೇಜ್ ಆಗಿರೋಕ್ಕೆ ಇಟ್ಕೊಂಡಿದ್ದಾರೆ. ಅದನ್ನೇನು ಮೊಲಗಳು ಇದ್ವು, ಈಗ ಅದು ಪಕ್ಕದ ಕಾಡಿ ಹೋಗಿದ್ದಾವೆ ಇವಾಗ. ಓಹೋ, ಕಾಡಿಗೆ ಬಿಟ್ಟಿದ್ದೀರಾ? ಡಾಕ್ಟರ್ ತೋಟಕ್ಕೆ, ಪಕ್ಕದ ತೋಟದಲ್ಲಿ ಅದ್ರ ಫೆಸಿಲಿಟಿ ಜಾಸ್ತಿ ಆಯಿತು. ಇನ್ನೇನು ಪ್ರಾಣಿಗಳಿದೆಯಮ್ಮ? ಅಷ್ಟೇ, ಪಾರಿವಾಳಗಳಿದೆ. ಸಾಕಿದ್ದೀರಾ ನೀವು? ನಾವು ಸಾಕಿಲ್ಲ, ಅದು ಬಂದು ಸೇರ್ಕೊಂಡಿದ್ದು, ಅದು ಅಲ್ಲೇ ಇನ್ಕ್ರೀಸ್ ಆಗಿದೆ. ನಾಯಿಗಳಿದೆ. ತೋಟ ಅಂದಮೇಲೆ ಇನ್ನೇನು ಕಾಯಕ್ಕೆ ನಾಯಿಗಳಿರ್ಬೇಕಲ್ಲ? ಲ್ಯಾಬ್ರಡಾರ್ ನಾಯಿ ಇದೆ, ಲೋಕಲ್ಲು ಇದೆ. ಅಂದರೆ ಸಮಗ್ರವಾದ ಜೀವನ. ಸರಿ ಅಮ್ಮ. ಈಗ ತೆಂಗು ಎಷ್ಟಿದೆ, ಅಡಿಕೆ ಎಷ್ಟಿದೆ ದೇವಾಂಗ್ ಅವರೇ? ತೆಂಗು ಒಂದು 350 ಇದೆ. ಯಾವ ತಳಿ, ಯಾವಾಗ ಹಾಕಿದ್ರಿ? ಟಿಪ್ಟು ಟಾಲು. ಮೊದಲೇ ಅವರು ಹಾಳಾಗಂತಿದ್ದು ಮರುಪೂರ್ಣ ಮಾಡ್ಕೊಂಡಿರೋದು ಒಂದು 25. ನೆಕ್ಸ್ಟ್ ನಾವು ಹಾಕಿದ್ದು ಫಸ್ಟ್ ಬ್ಯಾಚು ಒಂದು 100 ಈಲ್ಡ್ ಕೊಡ್ತಾ ಇದೆ. ಮತ್ತು ಇವಾಗ ಸಂಪೂರ್ಣ ಮಾವನ್ನು, ಯಾಕಂದರೆ ಮಾವಿಂದು ಲೆಕ್ಕಾಚಾರ ಸರಿ ಬರಲಿಲ್ಲ, ಹಾಗಾಗಿ ಕಂಪ್ಲೀಟ್ಲಿ ತೆಂಗು ಮತ್ತು ಅಡಿಕೆ. ಈಗ ತೆಂಗನ್ನ ಪ್ರತ್ಯೇಕವಾಗಿ ಹಾಕೊಂಡಿದ್ದೀರಾ? ಹೌದು. ಬದುಗಳಲ್ಲಿ ಕಾಡಿನ ಮರ ಇದೆ. ಉಳಿದಂತೆ ಎಷ್ಟು ಎಕರೆ ಬಂದಿದೆ ತೆಂಗು? ಒಂದು ಅವರೇಜ್ ಎಲ್ಲ ರೋಡು ಎಲ್ಲ ತೆಗೆದ್ರೆ 5 ಎಕರೆ ತೆಂಗು ಬರುತ್ತೆ. ಅಡಿಕೆ ಎಷ್ಟು ಮಾಡಿದ್ರಿ? ಪ್ಯೂರ್ ಅಡಿಕೆ 1 ಎಕರೆ ಎಲ್ಲ ಹಾಕಿವೆ. 1 ಎಕರೆಯಲ್ಲಿ ಇನ್ನುಳಿದಿದ್ದೆಲ್ಲ. ಅದು ಯಾವ ತಳಿ ಅಡಿಕೆ? ಇದು ತೀರ್ಥಹಳ್ಳಿ, ಶಿವಮೊಗ್ಗ. ಅಲ್ಲೇ ಹೋಗ್ತಂದ್ರ? ಅಲ್ಲೇ. ನೀವು ಶಿವಮೊಗ್ಗದವ್ರಲ್ಲ? ಮಲೆನಾಡು. ಮಲೆನಾಡಿಂದ ಬಂದು ಈ ಮೈಸೂರನ್ನೇ ಮಲೆನಾಡು ಥರ ನಮ್ಮ ಜಮೀನು ಮಾಡ್ಬೇಕು. ಸಂತೋಷ. ಮೇಡಮ್, ನೀವೇನು ಹೇಳಲಿಲ್ವಾ ಚಿಕ್ಕಮಗಳೂರು ಕಡೆ ತಗೊಳ್ಳಿ ಅಂತ? ನಮ್ಮ ತಂದೆಯವರು ಶಿವಮೊಗ್ಗದವ್ರೆ, ಹಾಗಾಗಿ ನಡೆಯುತ್ತೆ ಬಿಡಿ. ಅಡಿಕೆನ ಹಾಕಿ ಈಗ ಫಸ್ಲಿಗೆ ಬರ್ತಾ ಇದೆ ಅಡಿಕೆ ಫಸ್ಟ್ ಬ್ಯಾಚು ಇಲ್ಲೇ ಚಂದಗಾಲಿಂದ ತಂದಿದ್ದು, ರೋಡು ಮತ್ತು ಬೇಲಿ ಸೈಡ್ ಹಾಕಿರೋದು ಅದು ಬಂದಿದೆ. ನೆಕ್ಸ್ಟ್ ಇದು ಪ್ಯೂರು 2 ಸೆಕ್ಷನ್ ಹಾಕಿದಿರೋದು, ಅದರಲ್ಲಿ ಇವಾಗ 3ನೇ ವರ್ಷ ಇದ್ದದು. 3ನೇ ವರ್ಷ. ಅಡಿಕೆ ಒಳಗಡೆ ಬೇರೆ ಇನ್ನೇನಾದ್ರು ಬೆಳೆ ಬೆಳಿಬೇಕು ಎಲ್ಲ ಇವೆಲ್ಲ ಮಾಮೂಲಿ. ನಮ್ಮದು ಯಾವುದೇ ಒಂದು ಇಂಟರ್ ಕ್ರಾಪ್ ಅಂತೂ ಮಸ್ಟು, ಯಾಕಂದರೆ ವೀಟ್ ಕಂಟ್ರೋಲ್ ಮಾಡೋಕ್ಕೆ ನಾವು ವೆಲ್ವೆಟ್ ಬೀನ್ಸ್ ಹಾಕ್ತೀನಿ, ಇಲ್ಲಾಂದ್ರೆ ಕುಂಬಳ ಹಾಕ್ತೀವಿ, ಇಲ್ಲ ನಾಟಿ ಬೀನ್ಸ್. ಅಡಿಕೆಗೆ ಏನಾದರೂ ವಿಳ್ಯದೆಲೆ, ಕಾಳುಮೆಣಸು ಆ ಥರ ಏನಾದರೂ? ಅರಣ್ಯಕ್ಕೆ ಎಲ್ಲ ಪೂರ್ತಿ ಕಾಳುಮೆಣಸಿದೆ. ಹೌದಾ? ಅದು ಬರ್ತಾ ಇದೆ ಸ್ಟಾರ್ಟ್ ಈಗ. ಕಾಳುಮೆಣಸು ಎಲ್ಲ ಮರಗಳಿಗೆ, ಸಿಲ್ವರ್ಗೆ, ಟೀಕಿಗೆ, ಮಹಾಗನಿಗೆ ಹಾಕ್ಸಿದ್ದೀವಿ. ಓಕೆ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಅಲ್ಲೂ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ, ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ನೀವು ಆರಂಭದಲ್ಲೇ ಸಾವಯವ ಕೃಷಿ ಮಾಡಬೇಕು ಅಂತಲೇ ತೀರ್ಮಾನ ಮಾಡ್ಕೊಂಡು ಬಂದ್ಬಿಟ್ರಾ ಹೇಗೆ ವ್ಯವಸಾಯಕ್ಕೆ? ವ್ಯವಸಾಯ ಅಂತಲೇ ನಾವು ಫಿಕ್ಸ್ಡ್ ಆಗಿ ಬಂದಿರಲಿಲ್ಲ. ಆಯಿತು, ಅದು ಬಂದ ಮೇಲೆ ಸ್ಟಾರ್ಟ್ ಆಯಿತು. ಸೊ ನಾವು ಅದ್ರ ಬಗ್ಗೆ ಜ್ಞಾನಾರ್ಜನೆ ಪಡ್ಕೊಳಕ್ಕೆ ನಿಂತಾಗ ಕೆಮಿಕಲ್ಸ್ ಯೂಸ್ ಮಾಡಿದರೆ ಏನು ಆಗುತ್ತೆ, ಆರ್ಗ್ಯಾನಿಕ್ದು ಇಂಪಾರ್ಟೆನ್ಸ್ ಏನು, ಅದೆಲ್ಲ ತಿಳ್ಕೊಂಡಾಗ ಹಾಗಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೀವು ಎಲ್ಲದಕ್ಕೂ ಆಪ್ಷನ್ A, B ಅಂತ ಕೊಟ್ಟು ಜೀವನದಲ್ಲಿ ಸಿಕ್ಕಾಗ, ಸೊ ನಮಗೂ ಇಲ್ಲಿ ನೀನು ಕೆಮಿಕಲ್ಸಾ ಅಥವಾ ಆರ್ಗ್ಯಾನಿಕ್ಕಾ ಅಂತ
ಯೋಚನೆ ಮಾಡಿದಾಗ ಸೊ ಲೆಟಸ್ ಗೋ ವಿತ್ ಆರ್ಗ್ಯಾನಿಕ್ ಅಂತ ಅಂದ್ಕೊಂಡು ಅದಕ್ಕೆ ಕಂಟಿನ್ಯೂ ಮಾಡಿ. ಯಾಕೆ ಅದನ್ನೇ ಯಾಕೆ ಆಯ್ಕೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ. ಅದೇ ಹೆಲ್ತ್ ಬೆನಿಫಿಟ್ಸು ಇವಾಗ ನೋಡ್ತಾನೆ ಇದ್ದೀವಿ ನಮ್ಮ ಕಣ್ಣೆದುರುಗಡೆ ಎಷ್ಟು ಆರೋಗ್ಯವಾಗಿ ಒಂದು 30 ವರ್ಷದ ಹಿಂದೆ ಇದ್ದವರು ಅದೇ ಹೆಲ್ತ್ ಸ್ಟೇಟಸ್ ಇಲ್ಲ ಇವಾಗ ಎಲ್ಲರದ್ದು. ಬಿ ಪಿ ಶುಗರ್ಸ್ ಎಲ್ಲ ಇಂಟರ್ ಕನೆಕ್ಟೆಡ್. ಸೊ ಫುಡ್ಡಿಂದ ಆಬ್ವಿಯಸ್ಲಿ ಅದೇ ರೂಟ್ ಕಾಸ್. ಅದು ಔಷಧಿನೂ ಆಗುತ್ತೆ, ಅದೇ ನಾವೇನು ತೊಗೊತೀವಿ ಫುಡ್ಡು ಅದೇ ಔಷಧಿಯಾಗೂ ನಾವು ಕನ್ವರ್ಟ್ ಮಾಡ್ಕೋಬೋದು. ಸೊ ಆರ್ಗ್ಯಾನಿಕ್ ಈಸ್ ಬೆಟರ್ ಕೆಮಿಕಲ್ಸಿಗೆ ಹೋಲಿಸಿದ್ರೆ ಅಂತ. ಅಡಿಕೆ ತೆಂಗು ಅಲ್ಲದೆ ಇನ್ನೇನು ಬೆಳೆ ಇದೆ ನಿಮಗೆ ಆದಾಯ ತಂದುಕೊಡೋ ಬೆಳೆ ಅಂದರೆ? ಕಾಳುಮೆಣಸು ಬಿಟ್ಟರೆ ಮತ್ತು ಕೃಷಿ ಅರಣ್ಯ ಪ್ರತಿ ವರ್ಷವೂ ಬ್ಯಾಚ್ ಬೈ ಬ್ಯಾಚ್ ಈಗಲೇ 8ನೇ ವರ್ಷ ಆಗಲೇ ಹೆಬ್ಬೇವು ರಿಲೀಸ್ ಆಯಿತು. ಟೀಕ್ ಇನ್ನೂ ಇದಾಗಿಲ್ಲ. ಹೆಬ್ಬೇವು ಮತ್ತು ಸಿಲ್ವರು ಅವೆಲ್ಲ ರಿಲೀಸ್ ಆಗ್ತಾ ಇರ್ತವೆ. ಕಟಾವು ಕೂಡಲೇ ಎಷ್ಟು ಗಿಡ ಕಟ್ತೀವಿ ಅಷ್ಟು ಡಬಲ್ ನಾವು ಮತ್ತೆ ನೆಡ್ತೀರ ಜಮೀನಲ್ಲಿ. ಬ್ಯಾಚ್ ಬೈ ಆಗಲೇ 3-4 ಬ್ಯಾಚ್ ಹೋಯಿತು. ಅದೊಂದು. ನೆಕ್ಸ್ಟು ಇಂಟರ್ ಕ್ರಾಪ್ಸ್ ಯಾವಾಗೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಇವಾಗ ಇತ್ತೀಚೆಗೆ ತೆಂಗಿನ ನರ್ಸರಿ ಮಾಡಿದ್ದೀವಿ. ತೆಂಗಿನ ನರ್ಸರಿ 2000 ಗಿಡ ಹಾಕ್ತೀವಿ. ಅಡಿಕೆ ನರ್ಸರಿನೂ ಮಾಡ್ತೀವಿ. ನಾವೇ ಶಿವಮೊಗ್ಗದಿಂದನೂ ಅಡಿಕೆ ತಂದುಬಿಟ್ಟು ಇಲ್ಲೇ ನರ್ಸರಿ. ಮತ್ತು ಈ ವರ್ಷ ಇದು ಅಗಸೆನೂ ನರ್ಸರಿ ಮಾಡ್ಕೊಂಡಿದ್ವಿ ಮನೆ ಸುತ್ತಮುತ್ತ. ಕಂಪ್ಲೀಟ್ಲಿ ಗಿಡ ಹಾಕೋದು ಇನ್ನೂ ತೃಪ್ತಿ ಮುಗಿದಿಲ್ಲ. ಗಿಡ ಹಾಕ್ತಾನೆ ಇರ್ತೀವಿ. ಹೂವಿಂದು, ಹಣ್ಣಿಂದು ಮತ್ತು ಸುಗಂಧಿಕ ಔಷಧಿ ಗಿಡ ಸಸ್ಯಗಳು ಎಲ್ಲವೂ ಸಮಗ್ರವಾಗಿ ಒಂದು ವೈವಿಧ್ಯತೆ ಕಾಣಬೇಕು. ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಹೇಳಿ ಅಮ್ಮ ಸ್ಮಿತಾ ಅವರೇ, ಅಡುಗೆ ಮನೆ ದೃಷ್ಟಿಯಿಂದ ಏನೇನು ಬೆಳ್ಕೊತಾ ಇದ್ದೀರಿ? ಅಡುಗೆ ಮನೆ ಹೇಳಬೇಕಂದ್ರೆ ನಾನು ತರಕಾರಿ ಅಂಗಡಿಗೆ ಹೋಗೋದು ಭಾಳನೇ ಕಮ್ಮಿ ಆಗೋಗಿದೆ. ಸರಿ. ಸ್ಟಾರ್ಟಿಂಗಲ್ಲಿ ತುಂಬ ಎಲ್ಲದಕ್ಕೂ ತರಕಾರಿ ಅಂಗಡಿಗೆ ಹೋಗ್ತಾಯಿದ್ವಿ. ಈಗ ಹೋಗೋದು ಜಾಸ್ತಿ ಅಂದರೆ ಬರೀ ಸಕ್ಕರೆ, ಟೀ ಪುಡಿ ಅದಕ್ಕೆ ಅಂತ ಹೇಳ್ಬೋದು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಅಲ್ಲೇ ಸಿಗುತ್ತೆ ನಮಗೆ. ಏನೇನು ಬೆಳಿತೀರಮ್ಮ? ಮನೆ ಉಪಯೋಗಕ್ಕೋಸ್ಕರ ನಾವು ಟೊಮ್ಯಾಟೊ, ಬೀನ್ಸು, ಮೆಣಸಿನಕಾಯಿ, ಕೊತ್ತಂಬರಿ, ಸೊಪ್ಪು, ಎಲ್ಲ ಥರದ ಸೊಪ್ಪುಗಳು, ಈರುಳ್ಳಿ, ಬೆಳ್ಳುಳ್ಳಿ ಅದೊಂದು ಬಿಟ್ಟು ಅದು ಸ್ಯಾಂಪಲ್ ಹಾಕ್ತೀವಿ. ಈರುಳ್ಳಿ, ಬೆಳ್ಳುಳ್ಳಿ ಆ ಮಣ್ಣಿಗೆ ಅಷ್ಟು ಬರಲಿಲ್ಲ. ಅದನ್ನು ಟ್ರೈ ಮಾಡಿದ್ವಿ. ಸೊಪ್ಪುಗಳು, ಮಾಮೂಲಿ ದಿನ ಬಳಕೆ ತರಕಾರಿಗಳು, ಆಮೇಲೆ ಸೊಪ್ಪು, ನುಗ್ಗೆ, ಪಪ್ಪಾಯ, ನಿಂಬೆ, ಪಪ್ಪಾಯ ಎಲ್ಲ ಉಪಯೋಗಿಸ್ತೇವೆ. ಅಂದರೆ ಅಡುಗೆ ಮಾಡಬೇಕು ಅಂದರೆ ಒಂದು ರೌಂಡ್ ಜಮೀನು ತುಂಬ ತಿರ್ಕೊಂಡ್ಬಿಟ್ರೆ ಸಾಕು. ಒಂದು ವಾರಕ್ಕಾಗೋಷ್ಟು ಒಂದು ಸತಿ ಓದಿ ಸಿಗುತ್ತೆ ಅಲ್ವೇ? ಹೌದು. ಅಂದರೆ ಅಡುಗೆ ಮನೆ ದೃಷ್ಟಿಯಿಂದ ಸ್ವಾವಲಂಬಿಗಳಾಗಿದ್ದೀರಿ. ಹೌದು, ಖಂಡಿತ. ಓಕೆ. ಈಗ ದೇವಾಂಗ್ ಅವರೇ, ಈಗ ಆರಂಭದಲ್ಲಿ ಬಹುಶಃ ನೀವು ಉಳಿತಾಯ ಮಾಡಿರೋ ಹಣನ ತಂದು ವ್ಯವಸಾಯಕ್ಕೆ ಹಾಕಿರ್ಬೋದೇನೋ ಅಲ್ವಾ? ಈ ಬ್ರೇಕ್ ಇವನ್ ಅಂತಿರಲ್ಲ ನಿಮ್ಮ ದೃಷ್ಟಿಯಲ್ಲಿ, ಅಂದರೆ ನೀವೇನು ಇನ್ವೆಸ್ಟ್ ಮಾಡಿದ್ರಿ ಆ ಕಾಸ್ಟ್ ವರ್ಕೌಟ್ ಆಗಿ ನಿಮಗೆ ಆದಾಯ ಬರೋಕ್ಕೆ ಶುರುವಾಗಿದ್ದು ಎಷ್ಟನೇ ವರ್ಷದಿಂದ? ನಾವು ಮೊದಲಿನೂ ಎಲ್ಲ ರೀತಿಯಾಗಿ ಬೆಳೆ ಪರಿವರ್ತನೆ ಮಾಡ್ತಾ ಬಂದ್ವಿ. ಫರ್ಟಿಲಿಟಿ ಅಂದರೆ ಸಾವಯವ ಇಂಗಾಲನ ಹೆಚ್ಚಿಸ್ಕೋಬೇಕು. ಈ ಇತ್ತೀಚೆಗೆ ಆ ಮಾಡಿದ ಒಂದು ಎಫರ್ಟಿಗೆ ಹೂವು, ಹಣ್ಣು, ತರಕಾರಿ ಎಲ್ಲ ರೀತಿಯಾಗಿ ಮಣ್ಣಿಗೆ ಸೇರಿಸಿದ ನಂತರ ಇತ್ತೀಚೆಗೆ ಯಾವ ಬಿತ್ತನೆ ಮಾಡಿದ್ರೂ ಸೊಗಸಾಗಿ ಅದ್ಭುತವಾಗಿ ಬರ್ತಾ ಇದೆ. ಎಷ್ಟಿದೆ ನಿಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ? 1.5 ಓಕೆ. ಆ ರೀತಿ ಇದೆ. ಎರೆಹುಳು ಸುತ್ತಮುತ್ತ ಎಲ್ಲ ಕಡೆಗೂ ಎರೆಹುಳು ಇದೆ. ಒಂದು ಗುದ್ದಲಿಯಲ್ಲಿ ಅಗಿದ್ರೆ ತೇವಾಂಶದಲ್ಲಿ ಮತ್ತು ಎರೆಹುಳು ಎಲ್ಲ ಕಡೆಗೂ ಟೆಸ್ಟು ಮಾಡಾಯಿತು. ಅದ್ಭುತವಾಗಿದೆ. ಇನ್ನೊಂದು, ನಮ್ಮಲ್ಲಿ ಹೂವು, ಹಣ್ಣು, ತರಕಾರಿ ವರ್ಷಿಡೀ ಬೇಕಾಗಿದ್ದು ಮನೆಗೆ, ಮತ್ತು ಕಮರ್ಷಿಯಲ್ಲಿಗೆ ಬೇಕಾಗಿದ್ದು ಅಷ್ಟು. ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ ನಮಗೂ ತಿಂದು ಸ್ಕೂಲಿಗೆಲ್ಲ ಕೊಟ್ಟು ಮತ್ತು ಫ್ರೆಂಡ್ಸು, ಫ್ಯಾಮಿಲಿ ಬಂದರೆ ಮಾತ್ರ ಏನಾದರೂ ಒಂದು ಕೊಡೋ ಕೈ ಖುಷಿ. ಅಂದರೆ ನೀರಿನ ಒಂದು ವಿಧಾನ ಹೇಗೆ? ನೀರಾವರಿ ವಿಧಾನ, ಹನಿ ನೀರಾವರಿನ? ಪೂರ್ತಿ ಹನಿ ನೀರಾವರಿ. ಹೌದಾ? ಹೌದು. ಓಕೆ. ಅಂದರೆ ಅಭಿವೃದ್ಧಿ ಇಲಾಖೆಗಳ ಸಂಪರ್ಕದಲ್ಲಿದ್ದು ಅವರಿಂದ ಸಿಗುವಂತಹ ಯೋಜನೆಗಳ ಲಾಭವನ್ನು ತಾವು ಪಡ್ಕೊಂಡಿದ್ದೀರಿ? ಸಬ್ಸಿಡಿ ಎಲ್ಲ ತಗೊಂಡಿದ್ದೀರಾ ಅಲ್ವಾ? ಓಕೆ. ಅಂದರೆ ಮಾದರಿಯಾಗಿ ಒಬ್ಬ ರೈತ ಯಾವ ಯೋಜನೆಗಳನ್ನು ಪಡ್ಕೋಬೋದು ಅವನ್ನೆಲ್ಲ ಚೆಕ್ ಲಿಸ್ಟ್ ಹಾಕೊಂಡು ಎಲ್ಲವೂ ಇಲಾಖೆಗಳನ್ನು ಸಂಪರ್ಕ ಮಾಡಿ ಅವರು ಅದ್ಭುತವಾಗಿ ಸಹಾಯ ಮಾಡಿದ್ರು. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಹೈನುಗಾರಿಕೆ, ಅರಣ್ಯ ಇಲಾಖೆ ಎಲ್ಲವೂ ಇಂಟಿಗ್ರೇಟೆಡ್. ಅವನ್ನೆಲ್ಲವನ್ನು ಅಳವಡಿಸಿ ಒಂದು ಮಾದರಿಯ ತೋಟ, ಕನೆಕ್ಟಿಂಗ್ ಆಲ್ ದ ಡಾಟ್ಸ್, ಎಲ್ಲ ಇಲಾಖೆಯನ್ನು ಒಂದು ಒಗ್ಗೂಡಿಸಿ ಒಂದೇ ಒಂದು ಸೂರಿನಲ್ಲಿ, ಅದೇ ಹೊಸ ಚಿಗುರು. ಓಕೆ. ಈಗ ಸ್ಮಿತಾ ಅವರೇ, ಒಂದು ಹಂತದವರೆಗೆ ಬಂದಿದ್ದೀರಿ. ಮುಂದೆ ನಾವೇನು ನಿರ್ಧಾರ ಮಾಡ್ಕೊಂಡು ಬಂದಿದ್ವಿ ಅದೇ ದಾರಿಲಿ ಹೋಗೋ ಒಂದು ಚಾಲೆಂಜಸ್ ಬರುತ್ತೆ. ಬಟ್ ಅದನ್ನು ನಿಭಾಯಿಸ್ಕೊಂಡು ಹೋಗೋ ಒಂದು ಒಲವಿದೆ. ಆಯಿತು. ಅಲ್ಲಮ್ಮ, ಮುಂದೆ ಏನು ಮಾಡ್ತೀರಾ ಅಂತ ಕೇಳ್ತಿದ್ದೀನಿ ನಾನು.
ಮುಂದೆ ಏನಿಲ್ಲ, ಅದೇ ತೋಟದಲ್ಲೇ ಇರ್ತೀವಿ. ಇನ್ನೂ ಹೊಸ ಹೊಸ ಬೆಳೆಗಳು ಏನಾದ್ರು ಎಕ್ಸ್ಪೆರಿಮೆಂಟ್ಸ್ ಇದ್ರೆ ಮಾಡ್ತಾ ಇರ್ತೀವಿ. ಅದೇ ಏನು ಮಾಡಬೇಕು ಅಂತೀರಿ? ಹೊಸ ಬೆಳೆ ಇನ್ನೇನು ಬೆಳಿಬೇಕು ಅನ್ಸುತ್ತೆ? ಈಗ ಪೆಪ್ಪರ್ ಏನಿದೆ, ಮೆಣಸು, ಅದು ಎಲ್ಲ ಬದುಗಳ ಮೇಲೂ ಇನ್ನೂ ನಾವು ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಅದೇ ಇರುತ್ತೆ, ಪೆಪ್ಪರ್ನ ಜಾಸ್ತಿ ಮಾಡೋದು. ಅಂದರೆ ಈಗ ನೀವು ಕೂಡ ವ್ಯವಸಾಯದ ಬಗ್ಗೆ ಅಧ್ಯಯನ ಮಾಡ್ತೀರಾ. ಏನೇ ನಿಮ್ಮ ಜಮೀನಿನಲ್ಲಿ ಕೆಲಸ ಮಾಡೋದಾದರೂ, ತೀರ್ಮಾನಗಳನ್ನು ತೆಗೆದುಕೊಳ್ಳೋದಾದರೂ ಪರಸ್ಪರ ದಂಪತಿಗಳು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀರಾ ಹೇಗೆ? ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡ್ತೀವಿ, ಯಾಕಂದರೆ ನಾವಿಲ್ಲಿ ಮಕ್ಕಳು ಮತ್ತು ಹೊರಗಡೆ ನಂದು ಜಾಬು ಅದನ್ನು ನೋಡಿಕೊಂಡು, ಸೊ ಟೈಮ್ ಸಿಕ್ಕಾಗಂತೂ ಚರ್ಚೆ ಮಾಡೇ ಮಾಡ್ತೀವಿ, ಗೊತ್ತಿಲ್ಲ ತಿಳ್ಕೊತೀವಿ. ಹಾಗೆ ಹೇಳಿ ಸುರೇಶ್ ಅವರೇ, ಪರಸ್ಪರ ಚರ್ಚೆ ಮೂಲಕ ತೀರ್ಮಾನ ಮಾಡಿ ಜಮೀನಿನಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದೀರಿ. ಮುಂದೆ ಇನ್ನೂ ಏನೇನು ಮಾಡಬೇಕು ಅನ್ನೋ ಕನಸುಗಳು ಇಟ್ಕೊಂಡಿದ್ದೀರಿ? ನಾನು ಪ್ರತಿನಿತ್ಯ ಸಂಜೆ ಆಕಾಶವಾಣಿ ಒಂದು, ಇನ್ನೊಂದು ಯೂಟ್ಯೂಬ್ನಲ್ಲಿ ಎಲ್ಲ ಪ್ರಗತಿಪರ ರೈತರು ನಾವೇನೇ ಮಾಡಿದ್ರು ಕಲಿಯೋದು ಸಾಕಷ್ಟಿದೆ. ನಮಗೆ 5% ಅಷ್ಟೇ ಗೊತ್ತಿರ್ಬೋದು ಅನ್ನಿಸ್ಬೋದು ಇವಾಗ ಸದ್ಯಕ್ಕೆ. ಯಾಕೆಂದರೆ ಅದ್ಭುತವಾದ ರೈತರಿದ್ದಾರೆ ಸಾವಯವದಲ್ಲಿ, ಸಹಜ ಕೃಷಿಯಲ್ಲಿ, ಕರ್ನಾಟಕದಂತೆ ದೇಶಾದ್ಯಂತ ಸಾಕಷ್ಟಿದೆ. ಅವ್ರು ಪ್ರತಿದಿನ ಈ ಟೆಕ್ನಾಲಜಿ ಇರೋದ್ರಿಂದ ಬರೀ ಫೋನಲ್ಲಿ ಎಲ್ಲ ಕರ್ನಾಟಕದ ಯಾವ ಭಾಗದಲ್ಲಾದರೂ ನೋಡ್ಬೋದು, ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು. ಆ ಥರ ಸುಮಾರು ಸುತ್ತಿದ್ದೀರಾ ನೀವು ಬೇರೆ ಬೇರೆ ರೈತರ ಜಮೀನಿಗೆ? ಹೌದು, ಸಾಕಷ್ಟು. ನೀವು ಹೋಗಿದ್ದೀರಾ ಸ್ಮಿತಾ ಅವರೇ? ನನಗೆ ಆದಾಗೆಲ್ಲ ಹೋಗಿದ್ದೀನಿ. ಓಕೆ. ಕೃಷಿ ಮೇಳ ಇನ್ನೊಂದು ನಮಗೆ ಅದ್ಭುತವಾಗಿ ಟರ್ನಿಂಗ್ ಪಾಯಿಂಟ್ ಅಂದರೆ ಕರೋನಾ ಬಂತಲ್ಲ, ಸಿಟಿ ಬಿಡಲೇಬೇಕಾಗಿತ್ತು. ಅದು ಕರೋನಾ ಪಾಸಿಟಿವ್ ಆಗಿ ತಗೊಂಡು ಇದು ಬೆಸ್ಟ್ ಚಾಯ್ಸ್ ಅನ್ನೋದು ಬೆಸ್ಟ್ ಡಿಸಿಷನ್ ಅವಾಗ ಆಯಿತು. ಅವಾಗ ಎಲ್ಲ ಕರೋನಾ ಪಾಸಿಟಿವ್ ಅಂದರೆ ಹೆದರೋರು, ನೋಡಿ ನೀವು ಕರೋನಾ ಪಾಸಿಟಿವ್ ಆಗಿ ತಗೊಂಡಿದ್ದೀರಿ. ಪಾಸಿಟಿವ್ ಆಗಿ ತಗೊಂಡಿದ್ದು ಅದನ್ನು ಕೃಷಿ ಮೂಲಕ ಅದು ಪರ್ಫೆಕ್ಟ್ ಚಾಯ್ಸ್ ಅಂತಂದು ಅಂದರೆ ಊರು ಬಿಡ್ಲಾ ಬೇಡವು ಅಂತ ಯೋಚನೆ ಮಾಡ್ತಿದ್ರಿ, ಕರೋನಾ ಊರು ಬಿಡಿಸ್ತು, ಹಳ್ಳಿ ಸೇರಿಸ್ತು ನಿಮ್ಮನ್ನು, ಅಲ್ವೇ? ಹಳ್ಳಿನೂ ಅಲ್ಲ, ಇದು ಸಿಟಿನೂ ಅಲ್ಲ, ನಮ್ಮದೇ ಆದ ಕೃಷಿ ಭೂಮಿಯಲ್ಲೇ ಮನೆ, ಕುಟುಂಬ ಸಮಗ್ರವಾಗಿ ಜೀವನ ನಡೀತಾ ಇದೆ. ಹೇಗಿದೆ ನಿಮ್ಮ ಮನೆ ಸ್ಮಿತಾ ಅವರೇ? ಏನೇನು ಅನುಕೂಲ ಮಾಡ್ಕೊಂಡಿದ್ದೀರಿ? ಮನೆ ನಮ್ಮ ಟ್ರೆಡಿಷ್ನಲ್ ಹೋಮ್ ಹೇಗಿರಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಆ ಥರ ಹಂಚಿನ ಮನೆಯೇ. RCCನೂ ಒಂದು ಭಾಗದಲ್ಲಿದೆ. ನಮಗೆ ಹಂಚೇ ಬೇಕು ಅಂತ ಹೇಳ್ಬಿಟ್ಟು ಹಂಚಿನ ಮನೆ ಮಾಡ್ಕೊಂಡಿದ್ವಿ. ಎಲ್ಲ ಸೌಕರ್ಯನೂ ಇದೆ, ನೀರಿನ ಸೌಕರ್ಯ ಬೋರ್ಗಳಿರೋದ್ರಿಂದ ಇದೆ, ನೀರಿನ ಸೌಕರ್ಯ ಅದೇನಿಲ್ಲ. ಅಲ್ಲಮ್ಮ, ಈಗ ಆಧುನಿಕ ಸಲಕರಣೆಗಳು ಕೇಳ್ತಿದ್ದೀನಿ ನಾನು, ಫ್ರಿಜ್ಜು, ವಾಷಿಂಗ್ ಮಿಷಿನು, ಈ ಥರದ್ದು. ಫ್ರಿಜ್ ಇದೆ, ಬಟ್ ಅದನ್ನ ನಾವು ಉಪಯೋಗಿಸಲ್ಲ, ಯಾಕಂದ್ರೆ ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಕೈಗೆ ಸಿಗೋದ್ರಿಂದ. ಅದು ಬಂದವರಿಗೆ ತೋರ್ಸಕ್ಕೆ ಇಟ್ಟಿದ್ದೀರಿ. ಫ್ರಿಜ್ ನಾವು ಸಿಟಿಲಿ ತಗೊಂಡಿದ್ದು, ಅಲ್ಲಿ ಹೋಗಿ ಶೋ ಪೀಸ್ ಆಗಿ ಇದೆ ಅಷ್ಟೇ. ಓಕೆ, ಅಂದ್ರೆ ಆಧುನಿಕ ಸೌಲಭ್ಯಗಳನ್ನೆಲ್ಲ ಮಾಡ್ಕೊಂಡಿದ್ದೀರಿ. ಇದೆ, ಅಂದ್ರೆ ನಿಸರ್ಗಕ್ಕೆ ಹತ್ತಿರವಾಗಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದೀರಿ, ಅಲ್ವೇ? ನಮಗೆ ನಿಜವಾಗ್ಲೂ ಅದರ ಅವಶ್ಯಕತೆ ಇದ್ರೆ ಉಪಯೋಗಿಸ್ತೀವಿ, ಅದರ ಅವಶ್ಯಕತೆ ಇಲ್ದಲೇ ಇದ್ದಾಗ ನಮ್ಗೆ ಉಪಯೋಗಿಸಲ್ಲ. ಸಂತೋಷ. ಈಗ ತಾವು ಹೇಳ್ತಾ ಇರೋದು ಬೇರೆ ಬೇರೆ ತೋಟಗಳನ್ನು ನೋಡ್ತೀರಿ, ಇನ್ನೂ ಸಾಧನೆ ಮಾಡಬೇಕು ಅನ್ನೋವಂತಹ ಕನಸು ನಿಮ್ಮಲ್ಲಿ ಇದ್ದೇ ಇದೆ, ಅಲ್ವೇ? ಮುಂದೆ ಈ ಹೊಸ ಚಿಗುರನ್ನು ಇನ್ನೂ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಇನ್ನು ಇದು ನರ್ಸರಿ ಪಾರ್ಟ್, ಗ್ರಾಫ್ಟಿಂಗ್ ಎಲ್ಲ ಇದೆ. ಸೊ ಗ್ರಾಫ್ಟಿಂಗ್ ಎಲ್ಲ ಥರದ ಸಸಿಗಳು, ಕಸಿ ಸಸಿಗಳನ್ನು ಉತ್ಪಾದನೆ ಮಾಡೋದು ನರ್ಸರಿಯಾಗಿ, ಮತ್ತು ಕಾಡು ಮರಗಳೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ವರ್ಕ್ ಮಾಡ್ತಿದ್ದೀವಿ. ಮತ್ತು ಈಶಾ ಫೌಂಡೇಶನ್ ಸದ್ಗುರು ಅವ್ರಿಗೂ ಎಲ್ಲ ಬಂದು ಅದಕ್ಕೂ ಸಪೋರ್ಟು. ಮತ್ತು ಸುತ್ತಮುತ್ತದ ರೈತರಿಗೆ ಕೃಷಿ ಅರಣ್ಯ ಬಗ್ಗೆ ಮಾಹಿತಿ ಕೊಡೋದು. ನಮ್ಮ ಜಮೀನಿಂದ ಈ ವರ್ಷ ಸಾಕಷ್ಟು ಸುತ್ತಮುತ್ತ ಪ್ರೇರಿತರಾಗಿ ಅವರು ಜಮೀನಲ್ಲೇ ಅಳವಡಿಸ್ಕೊಂಡಿದ್ದಾರೆ. ಒಂದು ತರಬೇತಿ ಕೇಂದ್ರ ಥರ ಮಾಡ್ತೀರಿ ಅಲ್ವಾ? ಕೃಷಿ ನಿಮ್ಮ ಜೊತೆಗೆ ಆಕಾಶವಾಣಿ ಜೊತೆಗೆ ಅಗ್ರಿ ಟೂರಿಸಮ್ಗೂ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇದೆ. ನರ್ಸರಿನೂ ಮತ್ತು ಒಂದೇ ಸೂರಿನಲ್ಲಿ ಎಲ್ಲವನ್ನೂ ಅಳವಡಿಸ್ಕೊಳಕು ಅಂತ ಒಂದು. ಹೇಗೆ ಬರಬೇಕು ನಿಮ್ಮ ಜಮೀನಿಗೆ ಸ್ಮಿತಾ ಅವರೇ? ಮಾರ್ಗ ನೀವು ಮೈಸೂರಿಂದ ಗದಿಗೆ ಮೇನ್ ರೋಡಲ್ಲಿ ಆಲ್ನಳ್ಳಿ ಅನ್ನೋ ಗ್ರಾಮ, ಆಲ್ನಳ್ಳಿ ಗ್ರಾಮಕ್ಕೆ ಬಂದರೆ ಅಲ್ಲಿಂದ 2 ಕಿಲೋಮೀಟ್ರ್ ನಾವಿರೋ ಜಾಗ. ಓಕೆ, ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ತಾರ ಸುರೇಶ್ ದೇವಾಂಗ್ ಅವರು? ಆಲ್ನಳ್ಳಿಯಿಂದ ಯಾವ ರೋಡಿಗೆ ತಿರ್ಕೋಬೇಕು? ಹೌದು, ಬಲಭಾಗಕ್ಕೆ ಆಲ್ನಳ್ಳಿ ಗ್ರಾಮ ಪಂಚಾಯತಿ, ಅದು ಅಲ್ಲಿಂದ ಹಾಕ್ಬಿಟ್ಲೆ ಮುಂದೆ ಬಸ್ ಸ್ಟ್ಯಾಂಡ್ ಆದ ನಂತರ ಕೃಷ್ಣಯ್ಯ ಹುಂಡಿ ಅನ್ನೋದು ಕೇಳಿದ್ರೆ ರೈಟ್ ಟರ್ನು. ಓಕೆ, ಬಸ್ ಸ್ಟ್ಯಾಂಡ್ ಆಗಿ ಒಂದು 200 ಮೀಟರ್ಸ್ ಹೋದ್ರೆ ರೈಟ್ ಟರ್ನು. ಅಲ್ಲಿ ಹೋದರೆ ಅಲ್ಲಿಂದ 2 ಕಿಲೋಮೀಟರ್ಸು ಟಾರ್ ರೋಡ್ ಇದೆ, 1 ಕಿಲೋಮೀಟರ್ಷ್ಟು ಮಡ್ ರೋಡ್ ಇದೆ, ಮಣ್ಣು ರಸ್ತೆ. ಬಟ್ ಆ ಸುತ್ತಮುತ್ತ ಎಲ್ಲ ತೋಟಗಳೇ, ಡಾಕ್ಟ್ರು, ಇಂಜಿನಿಯರ್ಸು, MBA ರಿಟೈರ್ಡ್ ಆದ ಎಲ್ಲರೂ ಕೃಷಿಗೆ ಪ್ರೇರಿತರಾಗಿ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಬಹಳ ಸಂತೋಷ. ಬಾನುಲಿ ಕೃಷಿ ಬೆಳಗು.
ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 26ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಪುರಾ ಗ್ರಾಮದ ಸುರೇಶ್ ದೇವಾಂಗ್ ಹಾಗೂ ಸ್ಮಿತಾ ದೇವಾಂಗ್ ದಂಪತಿಗಳ ಹೊಸ ಚಿಗುರು ತೋಟದಲ್ಲಿ. ನಾನು ಸುರೇಶ್ ದೇವಾಂಗ್. ನಾನು ಸ್ಮಿತಾ ದೇವಾಂಗ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ತಪ್ಪದೇ ಬನ್ನಿ. ಬನ್ನಿ ಬನ್ನಿ ನಂಬವರೇ, ಎಲ್ಲ ಬನ್ನಿ ನಂಬವರೇ, ಓಡಿ ಬನ್ನಿ ನೋಡಿ ಬನ್ನಿ. ಈ ಬಾರಿಯ ಅತಿಥಿ ಭದ್ರಾವತಿ ತಾಲೂಕು ಬಾರಂದೂರು ಅಂಚೆ ಗುಡ್ಡದಹಟ್ಟಿಯ ಪಂಚಮ ವೇದ ತೋಟದ ವೇದಾ ಮನೋಹರ್ ಮಸ್ಕಿ ಅವರು. ಗ್ರಾಮೀಣ ಮಹಿಳೆಯರಿಗೆ ಬೆರಕೆ ಸೊಪ್ಪು ಗುರುತಿಸುವ ಸ್ಪರ್ಧೆ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಸ್ವಾಗತ ಸುಸ್ವಾಗತ, ಆಲ್ ಆರ್ ವೆಲ್ಕಮ್. ಬನ್ನಿ. ಸಾವಯವ ಉತ್ಪನ್ನ, ಎರೆಗೊಬ್ಬರ ಪ್ರದರ್ಶನ ಹಾಗೂ ಮಾರಾಟವೂ ಉಂಟು. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಇದೇ 26ರಂದು ಸೋಮವಾರ ಹೆಚ್ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ ಪುರಾ ಗ್ರಾಮದ ಹೊಸ ಚಿಗುರು ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಸುರೇಶ್ ದೇವಾಂಗ್ ಅವರೇ? 9480988487. ಇನ್ನೊಮ್ಮೆ ಹೇಳ್ತೀರಾ? 9480988487. ಇನ್ನೂ ಒಂದು ಸರಿ ಹೇಳ್ಬಿಡಿ. 9480988487. ತಮ್ಮದು ಸ್ಮಿತಾ ಅವರೇ? 8762323487. ಇನ್ನೊಮ್ಮೆ ಹೇಳ್ತೀರಾ? 8762323487. ಇನ್ನೂ ಒಂದು ಸರಿ ಹೇಳ್ಬಿಡಿ. 8762323487. ಒಳ್ಳೆಯದು ಸ್ಮಿತಾ ದೇವಾಂಗ್ ಅವರೇ ಹಾಗೂ ಸುರೇಶ್ ದೇವಾಂಗ್ ಅವರೇ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್.